ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಫ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. HIV ತಡೆಯುವ ಕುರಿತು ಜಾಗೃತಿ ಅಗತ್ಯ. ನ್ಯಾಯಾಧೀಶ HA ಸಾತ್ವಿ. ಒಳ ಮೀಸಲು ಜಾರಿಗೆ ವಿಳಂಬ, ಶೀಘ್ರದಲ್ಲಿ ವರ್ಣದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ, ದೇವರಾಜ್. ನಗರದ ನೀರ್ಬಾವಿ ಕುಂಟ ಕೆರೆ ಸರ್ವೆ, ನಿವಾಸಿಗಳ ತೆರವುಗೊಳಿಸುವ ಮುನ್ನ ಸಣ್ಣ ನೀರಾವರಿ ಸಚಿವರು ಗೊಂದಲ ನಿವಾರಿಸಲಿ, ಯುವಾಂಜನೇಯ. ವಿಶ್ವ ಏಡ್ಸ್ ದಿನದ ಅಂಗವಾಗಿ ಕ್ಯಾಂಡಲ್ ಲೈಟ್ ಜಾಥಾ. ಡಿಸೆಂಬರ್ 4ರಂದು ಜಿಲ್ಲಾ ರೈತರ ಸಮಾವೇಶ, ಕುರುಬೂರು ಶಾಂತಕುಮಾರ್ ಆಗಮನ, ಶಿವಾರ್ಜುನ ನಾಯಕ್. ಮೂರು ಮತ್ತು 4ರಂದು ನಿನಾಸಂ ತಿರುಗಾಟ ನಾಟಕ ಪ್ರದರ್ಶನ, ರಂಗಸ್ವಾಮಿ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ, ಅಗ್ನಿಕುಂಡ ಪ್ರವೇಶ, ಭಕ್ತಿ ಭಾವ ಮೆರೆದ ಭಕ್ತರು. ರಾಜ್ಯೋತ್ಸವ ಆಚರಿಸದೆ ಅಗೌರವ, ಗಬ್ಬೂರು ನಾಡ ಕಚೇರಿ ಅಧಿಕಾರಿ ಅಮಾನತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ಮತ್ತು ವಚನ ಸಾಹಿತ್ಯ ಸರ್ವಕಾಲಕ್ಕೂ ಶ್ರೇಷ್ಠ ಸಾಹಿತ್ಯ, ಉಪನ್ಯಾಸಕ ಮುನಿಯಪ್ಪ ನಾಗೋಲಿ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ HIV ಸೋಂಕಿನ
ಸೋಂಕಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದರ ಜೊತೆಗೆ HIV ಸೋಂಕು ತಡೆಯುವ ಕುರಿತು ಜಾಗೃತಿ ಮೂಡಿಸುವುದರಿಂದ ನಿಯಂತ್ರಣ ಸಾಧ್ಯವಾಗುತ್ತದೆ. ಸಾರ್ವಜನಿಕರಿಗೆ ಜಾಗೃತಿ ಅಗತ್ಯವಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ HA ಸಾತ್ವಿಕ್ ಹೇಳಿದರು. ಜಿಲ್ಲೆಯಲ್ಲಿ HIV ಸೋಂಕಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದರ ಜೊತೆಗೆ HIV ಸೋಂಕು ತಡೆಯುವ ಕುರಿತು ಜಾಗೃತಿ ಮೂಡಿಸುವುದರಿಂದ ನಿಯಂತ್ರಣ ಸಾಧ್ಯವಾಗುತ್ತದೆ. ಸಾರ್ವಜನಿಕರಿಗೆ ಜಾಗೃತಿ ಅಗತ್ಯವಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ HA ಸಾತ್ವಿಕ್ ಹೇಳಿದರು. ಅವರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ರಾಯಚೂರು, ರಿಮ್ಸ್ ಬೋಧಕ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ಲಯನ್ಸ್ ಕ್ಲಬ್, IMA ರೋಟರಿ ಕ್ಲಬ್, ರೆಡ್ ಕ್ರಾಸ್ ಸಂಸ್ಥೆ, SK ಪ್ಯಾರಾಮೆಡಿಕಲ್, AME ಕಾಲೇಜು, ಹೊಸ ಬೆಳಕು, ರೆಡ್ ರಿಬ್ಬನ್ ಕ್ಲಬ್, NSS ಘಟಕಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ವಿಶ್ವ ಏಡ್ಸ್ ದಿನ ನಿಮಿತ್ತ ಕುರಿತು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದರು. ಸಮಾಜದಲ್ಲಿ HIV ಸೋಂಕಿತರಿಗೂ ಎಲ್ಲರಂತೆ ಬದುಕುವ ಹಕ್ಕಿದೆ. ಸೋಂಕಿತರನ್ನು ಸಮಾನತೆಯಿಂದ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಏಡ್ಸ್ ಇತರರಿಗೆ ಹರಡದಂತೆ ತಡೆಯುವುದು ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಿ ಎಲ್ಲರ ಸಹಕಾರ ಪಡೆದು ಸೋಂಕು ತಡೆಗೆ ಮುಂದಾಗಬೇಕು ಎಂದರು. ಭಾರತದಲ್ಲಿ ಕರ್ನಾಟಕವು HIV ಸೋಂಕಿತರ ಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಸೋಂಕಿನ ಬಗ್ಗೆ ಅರಿವು ಮೂಡಿಸಲು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಏಡ್ಸ್ ದಿನದ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿಯಬೇಕು. ದೇಶವನ್ನು ಏಡ್ಸ್ನಿಂದ ಮುಕ್ತಗೊಳಿಸಲು ಎಲ್ಲರೂ ಪಣ ತೊಡಬೇಕು ಎಂದರು. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇದು ಏಡ್ಸ್ ಎಂಬುದು ಒಂದು ದೊಡ್ಡ ಕಾಯಿಲೆ. ರೋಗ ಬಂದ್ಮೇಲೆ ಗುಣ ಆಗುವುದು ಬಹಳ ಕಷ್ಟ. ನಮ್ಮ ಕರ್ನಾಟಕ ರಾಜ್ಯ ಈ ಒಂದು ಏಡ್ಸ್ ರೋಗದಲ್ಲಿ 3ನೇ ಸ್ಥಾನ ಹೊಂದಿದೆ. ಮೊದಲು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ನಂತರ ಬರೋದು ಕರ್ನಾಟಕ. ಕರ್ನಾಟಕದಲ್ಲಿ ಇಷ್ಟೊಂದು ಜನ ಏಡ್ಸ್ ಪೇಷಂಟ್ಸ್ ಇದ್ದಾರೆ. ಅವ್ರಿಗೊಂದು ಅವೇರ್ನೆಸ್ ಮೂಡಿಸ್ಬೇಕು. ಅವ್ರಿಗೊಂದು ಈ ರೋಗ ಹರಡುವುದರ ಬಗ್ಗೆ ಮತ್ತು ಅದು ಗುಣಮುಖ ಆಗುವುದಿಲ್ಲ ಎಂಬುದನ್ನು ಅವ್ರಿಗೆ ತಿಳಿಯಪಡಿಸಬೇಕಾಗ್ಯದ. ಈ ಒಂದು ನಿಟ್ಟಿನೊಳಗೆ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡದ. ಕರ್ನಾಟಕ ರಾಜ್ಯದೊಳಗೆ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನ ಹೊಂದ್ಯದ ಏಡ್ಸ್ ಈ ಒಂದು ರೋಗದೊಳಗೆ. ನಮಗೆಲ್ಲ ಗೊತ್ತಿರುವಂಗ ಈ HIV ಏಡ್ಸ್ ಆಕ್ಟ್ ಅಂತ ಒಂದು ಕಾನೂನು ಅದ. HIV ಏಡ್ಸ್ ಆಕ್ಟ್ ಎಂಬುದು ಕಾನೂನು ಅದ. ಈ ಕಾನೂನಿನ ಪ್ರಕಾರ ಯಾರು HIV ಏಡ್ಸ್ಗೆ ಒಳಪಡ್ತಾರೋ ಅವ್ರ ಜೊತೆ ಡಿಸ್ಕ್ರಿಮಿನೇಷನ್ ಮಾಡುವುದಾಗ್ಲಿ ಅಥವಾ ಅವ್ರಿಗೆ ಜೊತೆ ತಾರತಮ್ಯ ಮಾಡುವುದಾಗ್ಲಿ ಅದು ಕಾನೂನು ಬಾಹಿರ. ಅವ್ರನ್ನ ಎಲ್ಲರನ್ನೂ ಹೆಂಗೆ ಕಾಣ್ತೀವಿ ಅವ್ರನ್ನೂ ಕೂಡ ಅದೇ ರೀತಿ ಕಾಣಬೇಕೆಂಬುವ ಒಂದು ಧ್ಯೇಯೋದ್ದೇಶದಿಂದ ಆ ಒಂದು ಕಾನೂನನ್ನು ಜಾರಿಗೆ ತರಲಾಗಿದೆ. ಮತ್ತು ಈ HIV ಏಡ್ಸ್ ಪೇಷಂಟ್ಸ್ಗೆ ಸರ್ಕಾರದಿಂದ ಸಾಕಷ್ಟು ಸ್ಕೀಮ್ಸ್ಗಳ ಮೂಲಕ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಕೊಡಲಾಗಿದೆ. ಕೆಲವನ್ನ ಏನು ಹೇಳ್ಬೋದು ಅಂತಂದ್ರೆ ಫ್ರೀ ಟೆಸ್ಟಿಂಗ್ ಅದ ಅವ್ರಿಗೆಲ್ಲ, ಮತ್ತು ಮೆಟರ್ನಿಟಿ ಬೆನಿಫಿಟ್ಸ್ ಅವ. ಮೆಟರ್ನಿಟಿ ಟೆಸ್ಟಿಂಗು ಅದು ಕೂಡ ಫ್ರೀ ಅದ. ರೈಲ್ವೇಸ್ ಒಳಗೆಲ್ಲ ಫ್ರೀ ಕನ್ಸೆಷನ್ ಅದ. ಸಾಕಷ್ಟು ಸ್ಕೀಮ್ಗಳನ್ನ ಗೌರ್ಮೆಂಟ್ದವ್ರು ಮಾಡ್ಯಾರ. ಈ ಒಂದು ಜಾಥಾದ ಮೂಲಕ ಈ HIV ಏಡ್ಸ್ ಪೇಷಂಟ್ಸ್ಗೆ ಅವ್ರಿಗಿರುವ ತಮ್ಮ ಹಕ್ಕುಗಳ ಬಗ್ಗೆ, ಅವ್ರಿಗಿರುವ ಸೌಲಭ್ಯಗಳ ಕುರಿತು ಒಂದು ಜಾಗೃತಿ ಮೂಡಿಸಬೇಕು. ಅಷ್ಟೇ ಅಲ್ಲದೆ ಈ ಒಂದು ಏಡ್ಸ್ ಕಾಯಿಲೆ ಹೇಗೆ ಬರ್ತದೆ, ಅದನ್ನು ಹೆಂಗೆ ಗುಣಮುಖ ಆಗಬೇಕು ಎಂಬುದನ್ನು ಕೂಡ ಈ ಜಾಥಾ ಮೂಲಕ ತಿಳಿಯಪಡಿಸಬೇಕಾಗಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಮಾತನಾಡಿ, ವಿಶ್ವ ಏಡ್ಸ್ ದಿನಾಚರಣೆಯ ಈ ವರ್ಷದ ಘೋಷವಾಕ್ಯ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ, ನನ್ನ ಆರೋಗ್ಯ ನನ್ನ ಹಕ್ಕು ಎಂಬುದಾಗಿದ್ದು, ಜಿಲ್ಲೆಯಲ್ಲಿ ಪ್ರಸ್ತುತ ವರ್ಷದಲ್ಲಿ 3,700 ಸೋಂಕಿತರನ್ನು ಪತ್ತೆ ಹಚ್ಚಲಾಗಿದೆ. HIV ಸೋಂಕಿನ ಪ್ರಮಾಣ ಗಣನೀಯವಾಗಿ ಇಳಿಮುಖವಾಗಿದ್ದು, ರಾಯಚೂರು ಜಿಲ್ಲೆಯು 0.47% ಇದೆ. ಇದನ್ನು ಇನ್ನೂ ಕಡಿಮೆ ಮಾಡಲು ಆರೋಗ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ತಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ಅರಿತು ಕಾರ್ಯನಿರ್ವಹಿಸಬೇಕೆಂದರು. ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪತ್ರಕರ್ತರು ಸ್ನೇಹಿತರೆ, ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ. ಇವತ್ತಿನ ಥೀಮ್ ಟೇಕ್ ರೈಟ್ ಪಾತ್, ಮೈ ಹೆಲ್ತ್ ಮೈ ರೈಟ್. ಸೊ ಟೇಕ್ ರೈಟ್ ಪಾತ್ ಅಂದರೆ ಸರಿಯಾಗಿ ನಾವು ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ನಮ್ಮ ಕಡೆ ಕರೆಕ್ಟ್ ಇನ್ಫಾರ್ಮೇಷನ್ ಬೇಕು. ಮತ್ತು ಏಡ್ಸ್ ಕಂಟ್ರೋಲ್ ಆರ್ ಏಡ್ಸ್ ಪ್ರಿವೆಲೆನ್ಸ್ ಕಂಟ್ರೋಲ್ ಮಾಡಬೇಕಾದ್ರೆ ಜನರಿಗೆ ಕರೆಕ್ಟಾಗಿ ಹೇಳಬೇಕಾಗ್ತದೆ ಯಾವ ಪ್ರಕಾರ ಇದು ಡಿಸೀಸ್ ಸ್ಪ್ರೆಡ್ ಆಗುತ್ತೆ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು.
ನಮ್ಮ ಜಿಲ್ಲೆಯಲ್ಲಿ ಈಗ 3700 ಅರೌಂಡ್ ಆ್ಯಕ್ಟಿವ್ ಏಡ್ಸ್ ಪೇಷಂಟ್ಸ್ ಇದ್ದಾರೆ, ಯಾರು ಮೆಡಿಸಿನ್ಸ್ ಅಥವಾ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನಮ್ಮ ಕಡೆ ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರಿವಿಲೆನ್ಸ್ ರೇಟ್ 0.47% ಇದೆ. ಸೊ ಇದು ಪ್ರಿವಿಲೆನ್ಸ್ ರೇಟ್ ಇನ್ನೂ ಕಡಿಮೆ ಆಗಬೇಕು ಅಂದರೆ ಮೋಸ್ಟ್ ವಲ್ನರಬಲ್ ಗ್ರೂಪ್ಸ್, ಸೆಕ್ಸ್ ವರ್ಕರ್ಸ್, ಟ್ರಾನ್ಸ್ಜೆಂಡರ್ಸ್, ಮತ್ತು ಯಾರು ಪೇಷಂಟ್ ಇದ್ದಾರೆ ಅವರು ಇಫ್ ದ ಪೇಷಂಟ್ ಗೆಟ್ಸ್ ಪ್ರೆಗ್ನೆಂಟ್, ಸೊ ಅವರು ಫೀಟಸ್, ಅದು ಎಲ್ಲ ಇನ್ನು ಟ್ರಾನ್ಸ್ಮಿಷನ್ ಆಗಬಾರ್ದು ಅಂತ ನಾವು ಪ್ರಯತ್ನ ಮಾಡಬೇಕು. ಮ್ಯಾಕ್ಸಿಮಮ್ IC ಆ್ಯಕ್ಟಿವಿಟಿ ಯಾವ ಪ್ರಕಾರ ಸ್ಪ್ರೆಡ್ ಆಗುತ್ತೆ, ಏನು ಮಾಡಬೇಕಾಗ್ತದೆ, ಏನೇನು ಪ್ರಿಕಾಷನ್ ತಗೋಬೇಕಾಗ್ತದೆ, ಅದ್ರ ಬಗ್ಗೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಇದ್ದರೆ, ಎಸ್ಪೆಷಲಿ ವಲ್ನರಬಲ್ ಗ್ರೂಪ್ ಕಡೆ ಇನ್ಫಾರ್ಮೇಷನ್ ಇದ್ದರೆ ನಾವು ಏಡ್ಸ್ ಪ್ರಿವಿಲೆನ್ಸ್ ಇನ್ನೂ ಕಡಿಮೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಸೊ ನಾನು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಂದು ಬಾರಿ ಶುಭಾಶಯ ಹೇಳ್ತೀನಿ. ಕಳೆದ 3 ವರ್ಷ ಅಲ್ಲಿ ನಮ್ಮ ಏಡ್ಸ್ ಪ್ರಿವಿಲೆನ್ಸ್ ಕಡಿಮೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಇದು ಮುಂದೆ ಕೂಡ ಅವರು ಕೆಲಸ, ಅದು ಟ್ರಾಜೆಕ್ಟರಿ ಇದೆ, ರಿಡಕ್ಷನ್ ಟ್ರಾಜೆಕ್ಟರಿ, ಅದು ಕಂಟಿನ್ಯೂ ಮಾಡಬೇಕು ಅಂತ ನಾವು ಅವರಿಗೆ ಶುಭಾಶಯ ಹೇಳ್ತೀವಿ. ಥ್ಯಾಂಕ್ ಯು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಡಾಕ್ಟರ್ ಸುರೇಂದ್ರ ಬಾಬು ಅವರು ಮಾತನಾಡಿದರು. ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷ ನಾವು ಡಿಸೆಂಬರ್ 1ನೇ ತಾರೀಕು ವಿಶ್ವ ಏಡ್ಸ್ ದಿನ ಅನ್ನು ಆಚರಣೆ ಮಾಡ್ತಾಯಿದ್ವಿ. ಮುಖ್ಯವಾಗಿ ಆಚರಣೆ ಅನ್ನೋದಕ್ಕಿಂತ ಇದರ ಬಗ್ಗೆ ನಾವು ಏಡ್ಸ್ ರೋಗದ ಬಗ್ಗೆ ಮತ್ತು ಹರಡುವಿಕೆ ಬಗ್ಗೆ ನಾವು ಅವೇರ್ನೆಸ್ಸನ್ನು ಮಾಡೋದು ಭಾಳ ಉದ್ದೇಶ, ಇದರ ಮುಖ್ಯ ಉದ್ದೇಶ. ಸೊ ನಿಮಗೆ ಗೊತ್ತಿದ್ದಂಗೆ ನಾವು ಕಳೆದ ಒಂದು 5-6 ವರ್ಷಗಳ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ರಾಯಚೂರು ಜಿಲ್ಲೆಯು ಈಗ ಕಡಿಮೆ ಆಗ್ಕೊಂತ ಬಂದಿದೆ. ಸೊ ನಿನ್ನೆ ನಾವು ಇದರ ಬಗ್ಗೆ ಯಾವುದು ವಿಶ್ವ ಏಡ್ಸ್ ದಿನ ನಿನ್ನೆ ಇರೋದರಿಂದ ನಿನ್ನೆ ನಾವು ಸಾಯಂಕಾಲ ಇಲ್ಲಿ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಒಂದು ಕಾರ್ಯಾಲಯದಿಂದ ಕ್ಯಾಂಡಲ್ ಜಾಥಾವನ್ನು ಮಾಡಿದ್ವಿ. ಸೊ ಅಂಕಿ ಸಂಖ್ಯೆಗೆ ಬರಬೇಕಾದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ವರ್ಷ ನಾವು ಅಂದರೆ 2021-22ರಲ್ಲಿ ಸುಮಾರು 78,000 ಜನಕ್ಕೆ ನಾವು ಟೆಸ್ಟ್ ಮಾಡಿದ್ರೆ ಅದರಲ್ಲಿ 429 ಜನ ಪಾಸಿಟಿವ್ ಬಂದಿದ್ದರು, ಅಂದರೆ 0.59 ಇದು ಪಾಸಿಟಿವಿಟಿ ರೇಟ್ ಇತ್ತು. ಅದೇ ಥರ 22-23ರಲ್ಲಿ ನಾವು ಟೆಸ್ಟ್ ಮಾಡಿದಾಗ ಸುಮಾರು 82,558 ಜನಕ್ಕೆ ಟೆಸ್ಟ್ ಮಾಡಿದ್ವಿ. ಅದರಲ್ಲಿ ಸುಮಾರು 404 ಅದರಲ್ಲಿ ಪಾಸಿಟಿವ್ ರೇಟ್ 0.48. ಸೊ ಈ ಥರ ಏನಾಗಿದೆ ಅಂದರೆ ಮತ್ತು 2023-24 1 ಲಕ್ಷದ ಮೇಲ್ಪಟ್ಟಕ್ಕೂ ನಾವು 1,15,000 ಜನಕ್ಕೆ ನಾವು ಟೆಸ್ಟ್ ಮಾಡಿದ್ರೆ ಅದರಲ್ಲಿ 431 ಬಂದಿದೆ. ಮತ್ತು ಪಾಸಿಟಿವ್ ರೇಟ್ ಏನಾಗಿದೆ ಕಡಿಮೆ ಆಗ್ತಾ ಬರ್ತದೆ, 0.46 ಇದೆ. ಮತ್ತು ಈ ವರ್ಷ ಇಲ್ಲಿವರೆಗೆ ಟೆಸ್ಟ್ ಮಾಡಿದ್ರೆ 283 ಬಂದಿದೆ. ಸುಮಾರು ನಾವು 62,000 ಜನರಿಗೆ ಟೆಸ್ಟ್ ಮಾಡಿದ್ವಿ, 0.45 ಇದೆ. ಸೊ ಈ ಥರ ನಾವು ಏನು ನಮ್ಮ ಪಾಸಿಟಿವಿಟಿ ರೇಟ್ ನೋಡಿದ್ರೆ ಕಡಿಮೆ ಆಗ್ತದೆ, ಆದರೂ ಇನ್ನೂ ಜಾಸ್ತಿ ಕಡಿಮೆ ಆಗಬೇಕು. ಇದು ಜಾಸ್ತಿ ಕಡಿಮೆ ಆಗಬೇಕಾದ್ರೆ ಈಗ ನಮ್ಮ ಆರೋಗ್ಯ ಇಲಾಖೆ ಜೊತೆಗೆ ನಮ್ಮ ನೆಟ್ವರ್ಕ್ NGOsಗಳಿದ್ದಾರೆ, ಅದು FSW ಅವ್ರಿಗಿರ್ಬೋದು, MSM ಇರ್ಬೋದು, ಬೇರೆ ಬೇರೆ ನೆಟ್ವರ್ಕ್ಗಳ ಜೊತೆಗೆ ನಾವು ಈಗಿದ್ದಂಥ HIV ಪೇಷಂಟ್ಗಳಿಗೆ ಮತ್ತು ಅವರಿಗೆ ಸರಿಯಾದ ಒಂದು ಚಿಕಿತ್ಸೆ ಮಾಡೋಕ್ಕೆ ನಾವು ಏನು ಮಾಡಿದೆ ಅದನ್ನು ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ಹಳ್ಳಿಗಳಲ್ಲಿ ಕೂಡ ಎಲ್ಲಿ ನಮಗೆ ಹೈ ರಿಸ್ಕ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ, ಯಾವ ಏರಿಯಾಗಳಲ್ಲಿ ನಮ್ಮದು ಪಾಸಿಟಿವ್ ರೇಟ್ ಜಾಸ್ತಿ ಬರ್ತದೆ ಅನ್ನೋದಕ್ಕೆ ಅದನ್ನೆಲ್ಲ ಆ್ಯಕ್ಷನ್ ಪ್ಲಾನ್ ಮುಂದಿನ ದಿನಗಳಲ್ಲಿ ಇನ್ನೂ ಇದಕ್ಕೆ, ಯಾಕಂದರೆ ಇನ್ನೂ ನಾವು 0ಗೆ ತರಬೇಕಾದ್ರೆ ಇನ್ನೂ ಜಾಸ್ತಿ ಮಾಡಬೇಕು. ಈಗ ಕಡಿಮೆ ಆಗ್ತಾ ಇದ್ದಾರೆ, ಆದರೂ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಈ ಪಾಸಿಟಿವ್ ದರವನ್ನು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ ಅವ್ರ ಜೊತೆ ನಾನು ಮೀಟಿಂಗ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಒಂದು ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಮೊಹಿನುದ್ದೀನ್ ಶಾಕಿರ್ ಅವರು ಮಾತನಾಡಿದರು. ವಿಶ್ವ ಏಡ್ಸ್ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ದ ಉದ್ದೇಶ ಏನಂತಂದರೆ ಎಲ್ಲ ಸಾರ್ವಜನಿಕ ಅವರಿಗೆ ನಮ್ಮದು ಏಡ್ಸ್ ಬಗ್ಗೆ ಅವೇರ್ನೆಸ್ಸು, ಯಾಕಂದರೆ ಸಾಕಷ್ಟು ಡಿಸ್ಕ್ರಿಮಿನೇಷನ್ ಮತ್ತು ಸ್ಟಿಗ್ಮಾ ಈ ಡಿಸೀಸ್ನಲ್ಲಿ ಇದೆ. ಆ ಕಾರಣದಿಂದ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟು ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತೈತೆ ಅದು ಮಾಹಿತಿ ಸಾರ್ವಜನಿಕರಿಗೆ ಕೊಡೋಕ್ಕೆ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಜಾಥಾ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮದು ಜಿಲ್ಲೆನಲ್ಲಿ ಹೋದ ವರ್ಷದಿಂದ ಈ ವರ್ಷಕ್ಕೆ ಸ್ವಲ್ಪ ಕೇಸಸ್ ಕಡಿಮೆ ಆಗಿದೆ. ಅದೇ ರೀತಿಯಾಗಿ ನಾವು ಏನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ANC ಯಾರು ಗರ್ಭಿಣಿಯವರದಾರ ಅವ್ರಿಗೆ ನಾವು ಸ್ಕ್ರೀನಿಂಗ್ ಮಾಡಿ ತಾಯಿಲಿಂದ ಮಗುಗೆ ಸ್ಪ್ರೆಡ್ ಆಗಲಾರ್ದು ನಾವು ನಮ್ಮ ಜಿಲ್ಲೆಯಲ್ಲಿ ಯಾವುದನ್ನು ಇಲ್ಲಿವರೆಗೆ ಯಾವುದೂ ಟ್ರಾನ್ಸ್ಮಿಷನ್ ಆಗಿಲ್ಲ. ಸರ್ ಇವತ್ತು ನಾವು DC ಆಫೀಸ್ಲಿಂದ ಜಾಥಾ ಇನಾಗ್ರೇಷನ್ ಮಾಡಿ ಮತ್ತು ತೀನ್ ಖಂದಿಲ್ ಹತ್ರ ಮತ್ತು ಲಿಂಕ್ ಹತ್ರ ನಾವು ಒಂದು ಅವೇರ್ನೆಸ್ ಸ್ಕ್ರಿಪ್ಟ್ ನವೋದಯ ಡೆಂಟಲ್ ಕಾಲೇಜ್ ಅವರು ಸ್ಕ್ರಿಪ್ಟ್ ಮಾಡಿದರು.
ಅವ್ರ ಕಡೆಯಿಂದ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟು ನಮ್ಮ DH ಆಫೀಸ್ನಲ್ಲಿ ಈ ಜಾಥಾ ಮುಗೀತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಕ್ಷಯ ರೋಗ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಶಾಕಿರ್ ಮೊಹಿನುದ್ದೀನ್, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಗಣೇಶ್, ರಿಮ್ಸ್ ಮೆಡಿಕಲ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ರಾಹುಲ್ ಕೀರ್ತೆ, ನವೋದಯ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು, ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಡಾಕ್ಟರ್ ಶಂಕರ್ ಗೌಡ ಎಸ್ ಪಾಟೀಲ್, SKES ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಬಾಬುರಾವ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕ ಡಾಕ್ಟರ್ ದಂಡಪ್ಪ ಬಿರಾದರ್, ಜಿಲ್ಲಾ ಆರೋಗ್ಯ ಮತ್ತು ಶಿಕ್ಷಣಾಧಿಕಾರಿ ಲಕ್ಷ್ಮೀ ಮಂಡಾಸ್, ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಸಂಧ್ಯಾ ನಾಯಕ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸರೋಜಾ ಕೆ ಸೇರಿದಂತೆ ವಿವಿಧ ಅಧಿಕಾರಿ, ಸಿಬ್ಬಂದಿಗಳು ಹಾಗೂ ರಿಮ್ಸ್ ನವೋದಯ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಪರಿಶಿಷ್ಟ ಜಾತಿ ಒಳ ಮೀಸಲು ಜಾರಿಗೆ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತಿದ್ದು, ಸುಪ್ರೀಂ ಕೋರ್ಟಿನ ಸೂಚನೆ ಮೇರೆಗೆ ಏಕಸದಸ್ಯ ಆಯೋಗ ರಚನೆ ತಿಂಗಳಾದರೂ ಪ್ರಕ್ರಿಯೆ ಪ್ರಾರಂಭಿಸದೇ ಇರುವುದನ್ನು ಖಂಡಿಸಿ ಮಾದಿಗ ದಂಡೋರ ಸಮಿತಿ ಮುಖ್ಯಮಂತ್ರಿಗಳ ಕ್ಷೇತ್ರ ವರುಣಾದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಲಾಗುತ್ತದೆ ಎಂದು ಸಂಘಟನೆ ಮಹಾ ಪ್ರಧಾನ ಕಾರ್ಯದರ್ಶಿ JN ದೇವರಾಜ್ ಹೇಳಿದರು. ಪರಿಶಿಷ್ಟ ಜಾತಿ ಒಳ ಮೀಸಲು ಜಾರಿಗೆ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತಿದ್ದು, ಸುಪ್ರೀಂ ಕೋರ್ಟಿನ ಸೂಚನೆ ಮೇರೆಗೆ ಏಕಸದಸ್ಯ ಆಯೋಗ ರಚನೆ ತಿಂಗಳಾದರೂ ಪ್ರಕ್ರಿಯೆ ಪ್ರಾರಂಭಿಸದೇ ಇರುವುದನ್ನು ಖಂಡಿಸಿ ಮಾದಿಗ ದಂಡೋರ ಸಮಿತಿ ಮುಖ್ಯಮಂತ್ರಿಗಳ ಕ್ಷೇತ್ರ ವರ್ಣದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಲಾಗುತ್ತದೆ ಎಂದು ಸಂಘಟನೆ ಮಹಾ ಪ್ರಧಾನ ಕಾರ್ಯದರ್ಶಿ JM ದೇವರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡಲು ರಾಜ್ಯಗಳಿಗೆ ಅಧಿಕಾರ ನೀಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದರೆ ರಾಜ್ಯದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಸಾಮಾಜಿಕ ನ್ಯಾಯ ಕೊಡಲು ಆಸಕ್ತಿ ತೋರುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಿ 3 ತಿಂಗಳು ಗಡುವು ನೀಡಿದ್ದಾರೆ. ಆದರೆ 1 ತಿಂಗಳು ಕಳೆದಿದೆ. ಇನ್ನೆರಡು ತಿಂಗಳಲ್ಲಿ ಸಮಗ್ರ ವರದಿ ನೀಡಲು ಸಾಧ್ಯವೇ ಎಂಬ ಅನುಮಾನ ಹುಟ್ಟಿದೆ. ಈಗಾಗಲೇ ನ್ಯಾಯಮೂರ್ತಿ AJ ಸದಾಶಿವ ಆಯೋಗ, ಮಾಧುಸ್ವಾಮಿ ಆಯೋಗ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಗಳು ಸರ್ಕಾರದ ಬಳಿ ಇದ್ದರೂ ಮತ್ತೊಂದು ಆಯೋಗ ರಚಿಸಲಾಗಿದೆ. ಆದರೂ ಪ್ರಕ್ರಿಯೆಗಳೇ ಪ್ರಾರಂಭವಾಗಿಲ್ಲ. ಕಾಲಹರಣ ಮಾಡುತ್ತಿರುವ ಸರ್ಕಾರ ಕ್ರಮವನ್ನು ಖಂಡಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲು ಉದ್ದೇಶಿಸಲಾಗಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಸಮಾಜದ ಜನರನ್ನು ಸಂಘಟಿಸಲಾಗುತ್ತಿದೆ ಎಂದರು. ನಾವು ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದೀವಿ. ಬೀದರ್ನಿಂದ ಕೋಲಾರ, ಚಾಮರಾಜನಗರ ತನಕ ಹಂತ ಹಂತವಾಗಿ ಸಮಾಜವನ್ನು ಗಟ್ಟಿಗೊಳಿಸುವ ಜೊತೆಯಾಗಿ ಒಳ ಮೀಸಲಾತಿ ವರ್ಗೀಕರಣ ಈ ರಾಜ್ಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 30 ವರ್ಷಗಳ ಸುದೀರ್ಘವಾದಂತಹ ಒಂದು ಪ್ರಯಾಣದಲ್ಲಿ ಆಗಸ್ಟ್ 1ನೇ ತಾರೀಕು ಮೊನ್ನೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ಮಾಡುತ್ತೆ ಏನಂದ್ರೆ ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಅವಶ್ಯಕತೆ ಇದೆ. ಅದನ್ನ ಜಿಲ್ಲಾ ರಾಜ್ಯಗಳ ಸ್ಥಿತಿಗತಿಗಳ ಅನುಗುಣವಾಗಿ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಹೇಳುತ್ತಲ್ಲೆಲ್ಲರೂ ಕೂಡ ಗೊತ್ತಿದೆ. ಇದನ್ನ ಮೊಟ್ಟ ಮೊದಲನೇದಾಗಿ ಹರಿಯಾಣ ರಾಜ್ಯದಲ್ಲಿ ಕೇವಲ 10 ದಿನಗಳ ಒಳಗಾಗಿ ಒಂದು ವರದಿಯನ್ನು ತರಿಸಿಕೊಂಡು ಅಲ್ಲಿ ಒಳ ಮೀಸಲಾತಿ ವರ್ಗೀಕರಣ
ಜಾರಿ ಮಾಡುತ್ತಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಕರ್ನಾಟಕದಲ್ಲಿ ಮಾದಿಗ ದಂಡೋರ ಏಕೈಕ ಅಜೆಂಡಾ ಅಂದ್ರೆ ಒಂದೇ ಒಂದು ಅಜೆಂಡಾದ ಮೇಲೆ ಈ ರಾಜ್ಯದಲ್ಲಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗವರ ನಾಯಕತ್ವದಲ್ಲಿ, ರಾಷ್ಟ್ರೀಯ ಅಧ್ಯಕ್ಷರು ಗೌರವಾನ್ವಿತ ಮಂದಕೃಷ್ಣ ಮಾದಿಗವರ ನಾಯಕತ್ವದಲ್ಲಿ ಅನೇಕ ಹೋರಾಟಗಳನ್ನ ಈ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇದರ ಪ್ರತಿಫಲವಾಗಿ ಸುಮಾರು 4 ರಿಂದ 5 ಆಯೋಗಗಳನ್ನ ಸರ್ಕಾರ ರಚನೆ ಮಾಡಿ ಆ ಆಯೋಗಗಳಿಗೆ ಸರ್ಕಾರದ ಒಂದು ಹಣವನ್ನ ಖರ್ಚು ಮಾಡಿ ವರದಿಗಳನ್ನ ತರಿಸಿಕೊಂಡು ಇವತ್ತು ಆ ವರದಿಗಳು ಸರ್ಕಾರದ ಮುಂದಿದ್ರೂ ಕೂಡ ಮತ್ತೆ ನಾಗಮೋಹನ್ ದಾಸ್ ಅವರದ್ದು ಒಂದು ಹೊಸ ವರದಿಯನ್ನ, ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. 3 ತಿಂಗಳು ಗಡುವನ್ನ ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈಗಾಗಲೇ 1 ತಿಂಗಳ ಗಡುವು ಮುಕ್ತಾಯವಾಗಿದೆ. ಇನ್ನ 2 ತಿಂಗಳು ಮಾತ್ರ ಕಾಲಾವಕಾಶ ಇದೆ. ಆದರೆ ಮಾದಿಗ ದಂಡೋರದ ಒಂದು ಒತ್ತಾಯ ಇದೆ, ಏನಂದ್ರೆ ಒಂದು ತಿಂಗಳ ಒಳಗಡೆ, ಯಾಕಂದ್ರೆ ಬೇರೆ ರಾಜ್ಯಕ್ಕೂ ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೂಡ ಈಗ 1 ವಾರ 15 ದಿನದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡುತ್ತೀವಿ ಅಂತೇಳಿ ಚಂದ್ರಬಾಬು ನಾಯ್ಡು ಆಶ್ವಾಸನೆ ಕೊಟ್ಟಿದ್ರು. ತೆಲಂಗಾಣದಲ್ಲಿ ಕೊಟ್ಟಿದ್ರು. ಈಗಾಗಲೇ ಜಸ್ಟಿಸ್ ಜನಾರ್ದನ ಒಂದು ಆಯೋಗ ತಮಿಳುನಾಡಲ್ಲಿ ಚಾಲ್ತಿಯಲ್ಲಿ. ಆದರೆ ಕರ್ನಾಟಕದಲ್ಲಿ ಒಂದೇ ಅಂಶದ ಮೇಲೆ 30 ವರ್ಷಗಳ ಸುದೀರ್ಘವಾದಂತಹ ಈ ಹೋರಾಟ ಮಾಡಿದ್ವಿ. ಎಲ್ಲ ವರದಿಗಳು ಕೂಡ ಈ ರಾಜ್ಯದಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ, ಮೀಸಲಾತಿಯಲ್ಲಿ ವಂಚಿತರಾಗಿದ್ದಾರೆ, ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ, ಅವರು ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಮಾತನಾಡಿ, ಒಳ ಮೀಸಲು ಜಾರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರೇ ಅಡ್ಡಿಯಾಗಿದ್ದಾರೆ. ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಇರುವ ರಾಜ್ಯಗಳಲ್ಲಿ ಒಳ ಮೀಸಲು ಜಾರಿಗೆ ಬಿಡುತ್ತಿಲ್ಲ. ಅಲ್ಲದೆ ಸಮುದಾಯ ಜನರಿಗೆ ಸಚಿವ ಸ್ಥಾನ ನೀಡುವಲ್ಲಿಯೂ ಅನ್ಯಾಯವಾಗಿದೆ. ಈ ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಇವರಿಗೆ ನೀಡುವ ಮೂಲಕ ದಲಿತ ಮುಖ್ಯಮಂತ್ರಿ ಮಾಡುವ ಭರವಸೆಯನ್ನು ಕಾಂಗ್ರೆಸ್ ಸಾಕಾರಗೊಳಿಸಬೇಕು ಎಂದರು. ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಬಂದಂತ ಸಂದರ್ಭದಲ್ಲಿ ಹಿರಿಯರಾದಂತಹ ಕೆಎಚ್ ಮುನಿಯಪ್ಪ ಸಾಹೇಬರು 7 ಬಾರಿ ಸಂಸದರಾಗಿ 2 ಬಾರಿ ಮಂತ್ರಿಗಳಾಗಿ ಮತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ಯಾಬಿನೆಟ್ನಲ್ಲಿ ವಿಶೇಷವಾಗಿ ಆಹಾರ ಸಚಿವರಾಗಿ ಅವರು ಮುಂದುವರಿತಾ ಇದ್ದಾರೆ. ಹಾಗಾಗಿ ಕೆಎಚ್ ಮುನಿಯಪ್ಪ ಅವರನ್ನ ದಲಿತ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ. ಯಾಕಂತಂದ್ರೆ ಅವರು ಹಿರಿಯರು, ಅವರು ಸುಮಾರು ಸುದೀರ್ಘ 35-40 ವರ್ಷಗಳ ಒಂದು ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮತ್ತು ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನಮಾನ ಪಡೆದಿರುವಂತಹ ಏಕೈಕ ವ್ಯಕ್ತಿ. ಅದು ದಲಿತರು ಮಾದಿಗ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ ಕೆಎಚ್ ಮುನಿಯಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ MRPS ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಮಾನ್ಯ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ, ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಜೊತೆಗೇನೆ ಇವತ್ತು ಬೆಳವಣಿಗೆಗಳು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯಕ್ಕೆ ತುಳಿಯುವಂತ ವ್ಯವಸ್ಥೆ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಕಳೆದ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅವಧಿಯಲ್ಲೇ ಮಾನ್ಯ ಸಚಿವರಾದಂತ ಉಪಮುಖ್ಯಮಂತ್ರಿಗಳಾದಂತ ಗೋವಿಂದ ಕಾರಜೋಳ ಸಾಹೇಬರನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನ ಬಿಜೆಪಿ ಸರ್ಕಾರ ಮಾಡಿದ್ರು. ಆದ್ರೂ ಇವತ್ತು ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ತುಳಿಯುವಂತ ಪಕ್ಷ, ಮಾದಿಗರನ್ನ ಕಡೆಗಣಿಸುತ್ತಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಉನ್ನತವಾದ ಸ್ಥಾನಮಾನವನ್ನು ಪಡೆದಿರುವಂತ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಐಟಿ ಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಮತ್ತು ಎಚ್ ಸಿ ಮಾದೇವಪ್ಪ ಅವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಬಜೆಟ್ ಸ್ಥಾನಮಾನವನ್ನು ಪಡೆದುಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಆಹಾರ ಸಚಿವರು ಮತ್ತು ಅಬಕಾರಿ ಸಚಿವರು ಕೊಟ್ಟು ನಮ್ಮವರಿಗೆ ಕಡೆಗಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಆ ಒಂದು ಉದ್ದೇಶಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷವನ್ನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಪಾರವಾದ ಗೌರವ ಇದೆ, ಇಲ್ಲ ಅಂತ ಹೇಳಲ್ಲ. ನಾವು ಮುಖ್ಯಮಂತ್ರಿ ಅವರ ಮೇಲೆ ಅಪಾರವಾದ ಗೌರವ ಇದೆ, ಸಿದ್ದರಾಮಯ್ಯ ಸಾಹೇಬರ ಮೇಲೆ. ಯಾಕಂದ್ರೆ ಕಳೆದ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ವರ್ಗೀಕರಣ ಮಾಡ್ತೀವಿ, ಒಳಮೀಸಲು ಜಾರಿ ಮಾಡ್ತಾ ಅಂತ ಹೇಳುವಂತ ಸಿದ್ದರಾಮಯ್ಯ ಅವರು ಕಾಲಹರಣ ಮಾಡ್ತಾ ಇದ್ದಾರೆ, ಮಲ್ತಾಯಿ ತೋರಿಸ್ತಾ ಇದ್ದಾರೆ.
ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ತಾವುಗಳು ಐಕ್ಯರಾಗಿರು ಹೇಳ್ಕೊಂಡು ಇವತ್ತೇನು ಕರ್ನಾಟಕ ರಾಜ್ಯದಲ್ಲೇ ಏನು ಮುಖ್ಯಮಂತ್ರಿ ಅವಧೆಯನ್ನು ಅಲಂಕರಿಸಿದ್ದೀರಾ, ನಮ್ಮ ಮತಗಳ ಮುಖಾಂತರ ನಿಮ್ಮ ಇವತ್ತು ಉಪಚುನಾವಣೆಯಲ್ಲಿ ಗೆದ್ದಿದ್ದೀರಾ. ದಯವಿಟ್ಟು ನೀವು ಮತ್ತು ಆದಷ್ಟು ಬೇಗನೆ ಸಿಎಂ ಕೂಗು ಬಂದಂತ ಸಂದರ್ಭದಲ್ಲಿ ಕೆ ಚಿನ್ನಪ್ಪನವರು ಮಾಡಬೇಕಂತ ಹೇಳಿ ಕರ್ನಾಟಕದ ರಾಜ್ಯದ 31 ಜಿಲ್ಲೆಗಳಲ್ಲಿ ನಮ್ಮ ಎಲ್ಲ ಸಮುದಾಯದ ವತಿಯಿಂದ ಒತ್ತಾಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ರಾಜ್ಯ ಉಪಾಧ್ಯಕ್ಷ ಎಸ್ ರಾಮಕೃಷ್ಣ, ಸುರೇಶ್ ದುಗ್ನೂರು, ರಂಜಿತ್ ದಂಡೋರ ಉಪಸ್ಥಿತರಿದ್ದರು. ನಗರದ ನೀರ್ಭಾವಿ ಕುಂಟ, ಮೀರಾಬಾಯಿ ಕುಂಟ ಕೆರೆ ಸರ್ವೆ ಕಾರ್ಯ ನಡೆದಿದ್ದು, ನಗರಸಭೆಯಿಂದ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮಂಜೂರಿಯಾದ ಮನೆಗಳಲ್ಲಿ ವಾಸಿಸುವ ಜನರನ್ನು ಸ್ಥಳಾಂತರಿಸುವ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಜಾಗೋ ಸಂಘಟನೆ ಅಧ್ಯಕ್ಷ ಯು ಆಂಜನೇಯ ಆಗ್ರಹಿಸಿದರು. ನಗರದ ನೀರ್ಬಾವಿ ಕುಂಟ, ಮೀರಾಬಾಯಿ ಕುಂಟ ಕೆರೆ ಸರ್ವೆ ಕಾರ್ಯ ನಡೆದಿದ್ದು, ನಗರಸಭೆಯಿಂದ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮಂಜೂರಿಯಾದ ಮನೆಗಳಲ್ಲಿ ವಾಸಿಸುವ ಜನರನ್ನು ಸ್ಥಳಾಂತರಿಸುವ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಜಾಗೋ ಸಂಘಟನೆ ಅಧ್ಯಕ್ಷ ಯು ಆಂಜನೇಯ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆ ವಾರ್ಡ್ ನಂಬರ್ 23, 24, 25 ಮತ್ತು 27 ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 22/1ರಲ್ಲಿ ಇರುವ 11 ಎಕರೆ 9 ಗುಂಟೆ ಮತ್ತು ಸರ್ವೆ ನಂಬರ್ 22/2ರಲ್ಲಿ ಇರುವ 5 ಎಕರೆ ವಿಸ್ತೀರ್ಣದಲ್ಲಿ ಇರುವ ಕೆರೆಯನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಸರ್ವೆ ಮಾಡಲಾಗುತ್ತಿದೆ. ಕೆರೆ ಪ್ರದೇಶದಲ್ಲಿ ನಗರಸಭೆಯಿಂದಲೇ ಮನೆಗಳನ್ನು ನೀಡಿ ವಾಸ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಸರ್ವೆ ನಡೆಯುತ್ತಿರುವುದರಿಂದ ಅಲ್ಲಿಯ ನಿವಾಸಿಗಳಿಗೆ ವಾಸದ ವ್ಯವಸ್ಥೆ ಕಳೆದು ಹೋಗಿ ನಿರ್ವಸತಿಗರಾಗುವ ಆತಂಕ ಮನೆ ಮಾಡಿದೆ. ಬಡಾವಣೆಯಲ್ಲಿ ವಾಸಿಸುವ ಜನರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. ಆದರೆ ಸಣ್ಣ ನೀರಾವರಿ ಇಲಾಖೆಯಿಂದ ನಡೆಯುತ್ತಿರುವ ಸರ್ವೆಯಿಂದ ತೆರವುಗೊಳಿಸಲಾಗುತ್ತಿದೆಯೇ ಎಂಬ ಅನುಮಾನ, ಆತಂಕ ನಿವಾಸಿಗಳಲ್ಲಿ ಮೂಡಿದೆ. ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಎನ್ಎಸ್ ಬೋಸರಾಜ್ ಇವರು ಕೆರೆ ಸರ್ವೆ ನಡೆಸಿ ನಿವಾಸಿಗಳನ್ನು ತೆರವುಗೊಳಿಸಲಾಗುತ್ತದೆ ಎಂಬ ಆತಂಕವನ್ನು ದೂರ ಮಾಡಬೇಕಿದೆ. ಅಲ್ಲದೆ 4 ವಾರ್ಡಿನ ಚರಂಡಿ ನೀರು ಕೆರೆಗೆ ಬಂದು ಸೇರುತ್ತಲಿದೆ. ಚರಂಡಿಯ ನೀರನ್ನು ಸೇರದಂತೆ ಪರ್ಯಾಯ ಮಾರ್ಗವನ್ನು ನಿರ್ಮಾಣ ಮಾಡದೆ ಹೋದಲ್ಲಿ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗುತ್ತದೆ. ಕೆರೆಯ ಹೂಳು ತೆಗೆಯದೆ ಕೆರೆ ಅಭಿವೃದ್ಧಿ ಮಾಡಲು ಸಾಧ್ಯವಾಗುವುದಿಲ್ಲ. ಕಾರಣ, ಕೆರೆ ಅಭಿವೃದ್ಧಿ ವಿಸ್ತೃತ ಯೋಜನೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿಯನ್ನು ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕೆರೆ ಅಭಿವೃದ್ಧಿ ಯೋಜನೆ ರೂಪಿತವಾದ ಯೋಜನೆ ಕುರಿತು ಅಂದಾಜು ವೆಚ್ಚ ಮಾಹಿತಿ, ಕೆರೆಯ ಸರಹದ್ದು ಕುರಿತು ಜನರಿಗೆ ಮಾಹಿತಿ ಒದಗಿಸಬೇಕು. ಲೋಕಸಭಾ ಚುನಾವಣೆ ಮುಂಚಿತವಾಗಿ ಬಡಾವಣೆ ಜನರು ಕೆರೆ ಅಭಿವೃದ್ಧಿ ಪಡಿಸಬೇಕೆಂದು ಮನವಿ ಸಲ್ಲಿಸಿದ್ದರು. ಆದರೆ ಸಣ್ಣ ನೀರಾವರಿ ಇಲಾಖೆ ಜನರಿಗೆ ಪೂರ್ವ ಮಾಹಿತಿ ನೀಡದೇ ಇರುವುದರಿಂದ ಗೊಂದಲಕ್ಕೆ ಕಾರಣವಾಗಿದೆ. ಕಾರಣ, ಕೂಡಲೇ ನಿವಾಸಿಗಳ ಆತಂಕ ದೂರ ಮಾಡಬೇಕು ಎಂದು ಆಗ್ರಹಿಸಿದರು. ಅಲ್ಲಿ ನಮ್ಮ ರಾಯಚೂರಿಗೆ ಸಂಬಂಧಪಟ್ಟ ಎನ್ಎಸ್ ಸನ್ಮಾನ್ಯ ನಮ್ಮ ಸಚಿವರಾದ ಎನ್ಎಸ್ ಬೋಸರಾಜರವರ ಸಚಿವ ಸ್ಥಾನಕ್ಕೆ ನಮಗೆ ಸಿಕ್ಕಿರೋದು ಒಂದು ಒಳ್ಳೆ ವಿಚಾರ ಅಂತ ಅವ್ರಿಗೂ ಇದು ಒಂದು ಸ್ವಾಗತವನ್ನು ಬಯಸುತ್ತಾ, ಈ ದಿನ ಈ ವಿಚಾರವನ್ನು ಅವರಿಗೆ ತಲುಪಲಿ, ಸರ್ಕಾರಕ್ಕೆ ತಲುಪಲಿ ನಿಮ್ಮ ಮುಖಾಂತರ ಅಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದೇನಂತಂದ್ರೆ ವಿಷಯ, ರಾಯಚೂರು ನಗರದಲ್ಲಿ ಇತ್ತೀಚೆಗೆ ಕೆರೆಗಳು ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಸರ್ವೆ ಕಾರ್ಯ ಚುರುಕುಗೊಂಡಿದೆ. ಎಲ್ಲರಿಗೆ ತಿಳಿದಿರೋ ಹಾಗೆ ಈ ಸರ್ವೆ ಕಾರ್ಯದಿಂದ ಆತಂಕಗೊಂಡ ಕೆರೆಯ ಸುತ್ತಮುತ್ತ ಬಡವರು, ದೀನ ದಲಿತರು, ನಿರ್ಗತಿಕರು, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಬಹುತೇಕ ಜನರಿಗೆ ನಗರಸಭೆಯಿಂದ ಕೆರೆ ಪ್ರದೇಶದಲ್ಲಿ ಸಣ್ಣ ನಿವೇಶನಗಳನ್ನು ಹಂಚಿಕೊಟ್ಟು ವಾಸಿಸಲು ಸಹಕರಿಸಿದ್ದಾರೆ. ಕೆಲವೊಂದು 30-40 ವರ್ಷಗಳಿಂದ ಇದು ಆಗಿರುವಂತ ವಿಚಾರ. ಇವರಿಗೆಲ್ಲ ಸರ್ಕಾರದ ಆಶ್ರಯ ಯೋಜನೆಯ ಮತ್ತು ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಅವರ ವತಿಯಿಂದ ಕೂಡ ಅನುಕೂಲಗಳು ಮಾಡಿ ಕೊಟ್ಟಿರುತ್ತಾರೆ. ಅಂತವರನ್ನು ಸ್ಥಳಾಂತರಿಸಿದಾಗ ಅವರಿಗೆ ಒಳ್ಳೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ, ಒಂದು ವೇಳೆ ಅದೇ ನಮ್ಮ ಸರ್ಕಾರದ ವಿಚಾರವಾಗಿದ್ರೆ ಅಂತವರಿಗೆ ಅವರಿಗೆ ಮನೆಗಳು ಕಟ್ಕೊಡೋದು, ಇಲ್ಲ ಅವರಿಗೆ ಯಾವುದೇ ಒಂದು ವ್ಯವಸ್ಥೆ ಅವರು ಸುಖವಾಗಿರೋದಕ್ಕೆ ಮಾಡಿಕೊಟ್ರೆ ಮಾತ್ರ ನಮ್ಮ ಜನ ಡೆವಲಪ್ಮೆಂಟ್ ಆದಂಗೆ. ಮೊದಲನೇದಾಗಿ ಮುಖ್ಯವಾಗಿ ಜನರ ಡೆವಲಪ್ಮೆಂಟ್ ಆದ್ರೆ ತಾನೇ ಎಲ್ಲ ನಮ್ಗೆ ಡೆವಲಪ್ಮೆಂಟ್ ಆಗಿರೋದು ಒಳ್ಳೇದು ಅಂತ ಅನ್ಸೋದು. ಸೊ ಹಾಗಾಗಿ ಆ ವಿಚಾರನ ನಮ್ಮ ಸರ್ಕಾರ ಇಲ್ಲ ನಮ್ಮ ಸಚಿವರಾದವರು
ಸನ್ಮಾನ್ಯ NS ಬೋಸರಾಜ್ರವರು ಕೂಡ ಮುಖ್ಯವಾಗಿ ಅದರ ಮೇಲೆ ಗಮನಿಸಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಸೊ ಮಾನ್ಯರೇ, ಈ ವಿಷಯಕ್ಕೆ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ತಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನಾವು ಜನಾಂದೋಲನ ಗುಂಪಿನ ಸಂಘಟನೆಯ ಮೂಲಕ ಪ್ರಸ್ತಾವನೆ ಮಾಡುವ ಪತ್ರಿಕಾಗೋಷ್ಠಿಯ ಅಂಶವನ್ನು ಪ್ರಕಟಿಸಿ ಸರ್ಕಾರದ ಮತ್ತು ಸಚಿವರಾದ NS ಬೋಸರಾಜ್ ಅವರ ಗಮನಕ್ಕೆ ತರಲು ಬೇಡಿಕೊಳ್ಳುತ್ತೇವೆ. ಇದು ಯಾವುದೇ ಕೆರೆಯಾಗಿರ್ಲಿ, ನಾವು ನಮ್ಮ ವಾರ್ಡ್ ಅಲ್ಲಿ ಇಲ್ಲ, ನಮ್ಮ 23, 24, 25, 27 ವಾರ್ಡ್ ಅಲ್ಲಿ ಮಧ್ಯಭಾಗದಲ್ಲಿ ಇರುವಂತಹ ಕೆರೆ ವಿಚಾರ ಪ್ರಕಾರ ನಮ್ಮ ಈ ಜಾಗವನ್ನು ಆರ್ಗನೈಸೇಷನ್ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಿ ಕೂಡಿ ಅದೇ ರಾಯಚೂರು ನಗರದಲ್ಲಿ ಇತ್ತೀಚೆಗೆ 2 ಕೆರೆಗಳ ಅಭಿವೃದ್ಧಿಗೆ ಸಚಿವರಾದ NS ಬೋಸರಾಜ್ ರವರು ಸಣ್ಣ ನೀರಾವರಿ ಇಲಾಖೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ. ಈಗಾಗಲೇ ಮಾವಿನಕೆರೆಗೆ ಅಭಿವೃದ್ಧಿ ಕಾರ್ಯ ಮಾವಿನಕೆರೆಯ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿ ಇದೆ. ಅದೇ ರೀತಿ ನಮ್ಮ ಭಾಗದ ವಾರ್ಡ್ ನಂಬರ್ ಈ ಭಾಗದಲ್ಲಿ ಕೂಡ ಅದು ಮಧ್ಯ ಹೃದಯ ಭಾಗದಲ್ಲಿ ಇರುವ ಸರ್ವೆ ನಂಬರ್ 22 ಬಾರ್ 1 11 ಎಕರೆ 9 ಗುಂಟೆ ಮತ್ತು 22 ಬಾರ್ 2 5 ಎಕರೆ. ಇತ್ತೀಚೆಗೆ ತೆಲಂಗಾಣ ಹೈದರಾಬಾದ್ ನಗರದಲ್ಲಿ ಹೈಡ್ರಾ ಕಮಿಷನ್ ಮೂಲಕ ಕೆರೆ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡು FDL ಮತ್ತು ಬಫರ್ ಝೋನ್ ಒಳಗಿರುವ ಎಲ್ಲಾ ಅಕ್ರಮ ಕಟ್ಟಡಗಳನ್ನು ಶ್ರೀ NS ಬೋಸರಾಜ್ ರವರ ಉಸ್ತುವಾರಿಯಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಯಾದ ರೇವಂತ್ ರೆಡ್ಡಿ ಅವರು ಅನಧಿಕೃತ ಕಟ್ಟಡಗಳು ನೆಲಸಮ ಮಾಡಿರುವುದು ಕೆಲವೇ ದಿನಗಳ ಹಿಂದೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟಗೊಂಡಿದೆ. ಅಲ್ಲಿ ನೆಲಸಮ ಮಾಡಲು ಮುಂದಾಗಿರುವಂತೆ ಕರ್ನಾಟಕದಲ್ಲಿಯೂ ಕೂಡ ಇದನ್ನು ಮುಂದುವರಿಸಲು ಯೋಜನೆ ರೂಪಿಸಲಾಗಿದೆಯೇ ಅನ್ನೋದೇ ನಮ್ಮ ಪ್ರಶ್ನೆ. ನಿಖರವಾದ ಮಾಹಿತಿ ಇಲ್ಲದೆ ಸರ್ವೆ ಕಾರ್ಯ ಕೈಗೊಂಡಿರುವುದು ಗೊಂದಲಕ್ಕೆ ಗೂಡು ಮಾಡಿದೆ. ಈ ಭಾಗದ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ವಿಶ್ವಾಸ ಪಡೆದು ಕೆಲಸ ಪ್ರಾರಂಭಿಸಲು ಮುಂದಾಗಬೇಕಾಗಿದೆ. ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2014 ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸಣ್ಣ ನೀರಾವರಿ ಸಚಿವರು ಪ್ರಾಧಿಕಾರದ ನಿಯಮ 10 ಅಡಿಯಲ್ಲಿ ಹೆಸರಿಸಲಾದ ಅಧಿಕಾರಿಗಳನ್ನು ನೇಮಕ ಮಾಡಿರುವ ಮಾಹಿತಿಯನ್ನು ನೀಡಿರುವುದಿಲ್ಲ. ಸರ್ಕಾರದ ಆಶ್ರಯ ಯೋಜನೆ ಮತ್ತು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಿಂದ ಅನುಕೂಲ ಮಾಡಿ ಸ್ಥಳಾಂತರಿಸಿ ನೆಲೆ ಸೂರು ಕಲ್ಪಿಸಿಕೊಡುವ ಸರ್ವೆ ಕಾರ್ಯ ಮೊದಲು ಆಗಬೇಕಾಗಿತ್ತು. ಇಲ್ಲಸಲ್ಲದ ಉಲ್ಲಂಘಿತ ಅನುಮೋದನೆಗಳನ್ನು ಪಡೆದು ಸ್ಥಳೀಯ ನಾಯಕರು ಒತ್ತಾಸೆ ಅನುದಾನ ಯಾಮಾರಿಸಲು ತೋಳುಗಳಂತೆ ನಿಧಿ ಬಿಡುಗಡೆ ಮಾಡಿಸಿಕೊಳ್ಳಲು ಕಾತರದಿಂದ ಕಾಯ್ತಾ ಇದ್ದರೆ ಆ ನಿಧಿಯನ್ನು ಪಟಾಯಿಸಲು ಬಿಡುವುದಿಲ್ಲ. ನಾವು ನಿಯಮಾನುಸಾರ ಸಾರ್ವಜನಿಕರ ಅಭಿಪ್ರಾಯದಂತೆ ಅಭಿವೃದ್ಧಿಪಡಿಸಲು ಮುಂದಾಗದೇ ಇದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ದಾವೆ ಹೂಡಿ ತಡೆ ಹಿಡಿಯಲು ನಮ್ಮ ಸಂಘದ ಸದಸ್ಯರು ಮುಂದಾಗುತ್ತಾರೆ ಎಂದು ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಸಂಘಟನೆ ಸದಸ್ಯರುಗಳಾದ ತಿಮ್ಮಾರೆಡ್ಡಿ, ನಲ್ಲಾರೆಡ್ಡಿ, SK ನಾಗಿರೆಡ್ಡಿ, ವೆಂಕಟೇಶ್ ಸಾಗರ್, B ಈರಣ್ಣ, CB ವೀರೇಶ್, ಗುಡ್ಸಿ ರಾಜು, ಗಿರಪ್ಪ, K ವೀರೇಶ್ ಸೇರಿದಂತೆ ಅನೇಕರಿದ್ದರು. ಹೊಸ ಬೆಳಕು ನೆಟ್ವರ್ಕ್ ಆಫ್ ಪಾಸಿಟಿವ್ ಪೀಪಲ್ ರಾಯಚೂರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ರಾಯಚೂರು ವಿಶ್ವ ಏಡ್ಸ್ ದಿನದ ಅಂಗವಾಗಿ ಕ್ಯಾಂಡಲ್ ಲೈಟ್ ಜಾಥಾ ಡಿಸೆಂಬರ್ 1 ಭಾನುವಾರದಂದು ಹಮ್ಮಿಕೊಳ್ಳಲಾಯಿತು. ಹೊಸ ಬೆಳಕು ನೆಟ್ವರ್ಕ್ ಆಫ್ ಪಾಸಿಟಿವ್ ಪೀಪಲ್ ರಾಯಚೂರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ರಾಯಚೂರು ವಿಶ್ವ ಏಡ್ಸ್ ದಿನದ ಅಂಗವಾಗಿ ಕ್ಯಾಂಡಲ್ ಲೈಟ್ ಜಾಥಾ ಡಿಸೆಂಬರ್ 1ರಂದು ಭಾನುವಾರದಂದು ಹಮ್ಮಿಕೊಳ್ಳಲಾಗಿತ್ತು. ಜಾಥಾವು ವಿವಿಧ ವೃತ್ತಗಳ ಮೂಲಕ ಹಾದು ಚಂದ್ರಮೌಳೇಶ್ವರ ವೃತ್ತದವರೆಗೆ ನಡೆಯಿತು. ಅತಿಥಿಗಳಾಗಿ ಆಗಮಿಸಿದ್ದ ಸ್ಮಿತಾ ಅಕ್ಕನವರು ಮಾತನಾಡಿದರು. ಉನ್ನತವಾದ ಸಮಾಜದ ನಿರ್ಮಾಣವಾಗಬೇಕಾದರೆ ಯುವಕರ ಪಾತ್ರ ಅತ್ಯಧಿಕ. ಆ ಒಂದು ಸಮಾಜ, ಆ ಒಂದು ದೇಶದಲ್ಲಿರುವಂತಹ ವ್ಯಕ್ತಿ ಯಾವ ರೂಪದಲ್ಲಿ ಬದುಕನ್ನ ಬದುಕುತ್ತಾರೋ ಅದರ ಆಧಾರದಿಂದ ಆ ದೇಶದ ಉನ್ನತಿಯನ್ನ ಅಳೆಯಲಾಗ್ತದೆ. ಒಂದು ದೇಶದ ಉನ್ನತಿ ಆ ದೇಶದಲ್ಲಿರುವ ಬರೀ ಇನ್ಫ್ರಾಸ್ಟ್ರಕ್ಚರ್ ನಿಂದ ಅಳತೆ ಮಾಡೋದಿಲ್ಲ.
ಈ ದೇಶದಲ್ಲಿ ಎಷ್ಟು ರೋಡ್ಗಳಿದಾವೆ, ಎಷ್ಟು ಬಿಲ್ಡಿಂಗ್ಗಳಿದಾವೆ, ಎಷ್ಟು ಬ್ರಿಡ್ಜ್ಗಳಿದಾವೆ, ಎಷ್ಟು ಟ್ರೈನ್ ಇದೆ, ಎಷ್ಟು ಫ್ಲೈಟ್ ಇದೆ, ಇದು ನಮ್ಮ ದೇಶದ ಉನ್ನತಿ ಅವನತಿಯನ್ನ ಹೇಳುವುದಿಲ್ಲ. ನಮ್ಮ ದೇಶದ ಉನ್ನತಿ ಅವನತಿ ಅಥವಾ ಯಾವುದೇ ದೇಶದ ಉನ್ನತಿ ಅವನತಿ ಆ ದೇಶದಲ್ಲಿ ವಾಸಿಸುವ ದೇಶವಾಸಿಯ ಮೇಲೆ ಅವಲಂಬಿಸಿರ್ತದೆ. ಆ ದೇಶದಲ್ಲಿ ಆಗುವ ಅಪರಾಧಗಳ ಸಂಖ್ಯೆ, ಆ ದೇಶದಲ್ಲಿ ಇರುವಂತಹ ರೋಗಿಗಳ ಸಂಖ್ಯೆ, ಅದರಲ್ಲೂ ವಿಶೇಷವಾಗಿ ಎಂದೂ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ದಿರುವಂತಹ ಇದೊಂದೇನು ಏಡ್ಸ್ ಇದೆ, ಇದರ ಒಂದು ರೋಗಿಗಳ ಸಂಖ್ಯೆ, ಇವುಗಳನ್ನ ಆಧರಿಸಿ ಸಮಾಜವನ್ನ, ದೇಶವನ್ನ ಅಳತೆ ಮಾಡಲಾಗ್ತದೆ. ಹಾಗಾಗಿ ನಮ್ಮೆಲ್ಲರ ಒಂದು ಮಹತ್ತರ ಜವಾಬ್ದಾರಿ, ನಾನು ಸುರಕ್ಷಿತನಾಗಿರುವುದರ ಜೊತೆಗೆ ನನ್ನ ದೇಶ ಒಂದು ಉನ್ನತ ಮಾರ್ಗಕ್ಕೆ, ಒಂದು ಉನ್ನತ ಹಂತಕ್ಕೆ ತಲುಪುವಂತೆ ನಾನು ನೋಡ್ಕೊಳ್ಬೇಕು. ಇದು ನಾನು ಸಲ್ಲಿಸುವ ಒಂದು ದೇಶ ಸೇವೆ. ಸ್ವರಕ್ಷಣೆಯೇ ದೇಶ ರಕ್ಷಣೆ ಎನ್ನುವುದನ್ನ ನಾವು ಮರಿತಕ್ಕದ್ದಲ್ಲ. ಸ್ವಯಂನ ರಕ್ಷಣೆ ಅನ್ನುವಾಗ ದುಶ್ಚಟ, ದುಸ್ಸಂಗ ಇವುಗಳು ಎಷ್ಟು ಮಹತ್ವಪೂರ್ಣವೋ ಅದೇ ರೂಪದಲ್ಲಿ ಈ ಏಡ್ಸ್ ಅನ್ನುವುದು ಸಹಿತ ಒಬ್ಬ ವ್ಯಕ್ತಿ ತನ್ನ ಹತೋಟಿಯನ್ನ ಕಳ್ಕೊಂಡು ಅಲ್ಪ ಕಾಲದ ಸುಖಕ್ಕಾಗಿ ಯಾವುದು ಅನೈತಿಕತೆಯೋ ಆ ಅನೈತಿಕವಾದ ಮಾರ್ಗವನ್ನ ಹಿಡಿದು ತನ್ನನ್ನ ತಾನು ರೋಗಗ್ರಸ್ತನಾಗಿ ಮಾಡಿಕೊಂಡಾಗ ಅವನಲ್ಲಿ ಏನಾದ್ರೂ ಅರಿವಿಕೆಯ ಕೊರತೆ ಆಯಿತು ಅಂದ್ರೆ ಅವನು ಈ ಒಂದು ಸೋಂಕನ್ನ ಹರಡುವಂತಹ ಒಬ್ಬ ವ್ಯಕ್ತಿ ಆಗ್ತಾನೆ. ತಾನು ರೋಗಿ ಆಗುವುದರ ಜೊತೆಗೆ ಸಮಾಜವನ್ನ ರೋಗಗ್ರಸ್ತಗೊಳಿಸಿಬಿಡ್ತಾನೆ. ಹಾಗಾಗಿ ಇವತ್ತಿನ ದಿನ ಈ ರೋಗಕ್ಕೆ ವಶರಾಗಿ ತಮ್ಮ ಜೀವನವನ್ನೇ ಕಳ್ಕೊಂಡಂತಹ ಹಾಗೂ ಇದ್ರ ಚಿಕಿತ್ಸೆಯನ್ನ ಪಡೆಯುವಂತವರಿಗೆ ಭಗವಂತನ ಒಂದು ಆಶೀರ್ವಾದವೋ ಅಥವಾ ಅವರ ಒಂದು ಚಿಕಿತ್ಸೆ ಫಲಕಾರಿಯಾಗಿ ಹೆಚ್ಚು ದಿನ ಅವರು ಬಾಳುವಂತಾಗಲಿ ಅಂತ ನಾವು ಶುಭ ಹಾರೈಸುವುದಕ್ಕಾಗಿ ನಾವು ಈ ಒಂದು ಕ್ಯಾಂಡಲ್ ಜಾಥವನ್ನ ಆಯೋಜಿಸಿದೀವಿ ಅಂತ ತಿಳಿಸಿದ್ವಿ. ಸೊ ಇದರ ಜೊತೆಗೆ ನಾವೆಲ್ಲರೂ ಜಾಗೃತರಾಗೋಣ, ಸಮಾಜವನ್ನ ಜಾಗೃತಗೊಳಿಸೋಣ. ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ, ಸುಖ, ಶಾಂತಿ, ನೆಮ್ಮದಿ, ಆನಂದ, ಸಂತೋಷ ಇದು ಎಂದಿಗೂ ಹೊರಗಡೆಯಿಂದ ನಮಗೆ ಸಿಗುವಂತದ್ದಲ್ಲ. ಇದು ಇನ್ಸೈಡ್ ಔಟ್. ಇದು ಆಂತರಿಕವಾಗಿ ಜಾಗೃತಿಯಾದಾಗ ಬಾಹ್ಯ ಜೀವನದಲ್ಲಿ ನಾನು ಅನುಭವಿಸಲಿಕ್ಕೆ ಸಾಧ್ಯ. ನಾನು ಇದನ್ನ ಔಟ್ಸೈಡ್ ಇನ್ ಮಾಡ್ಲಿಕ್ಕೆ ಹೋದಾಗ ಸಮಾಜ ಅವ್ಯವಸ್ಥಿತಗೊಳಿಸ್ಕೊಳ್ತೀನಿ. ಹೊರಗಡೆ ಹುಡುಕಿ ಒಳಗಡೆಯ ಶಾಂತಿಯನ್ನ, ನೆಮ್ಮದಿಯನ್ನ, ಸುಖವನ್ನ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ಯುವಕ ಎಚ್ಚರ, ಏಳು ಎದ್ದೇಳು, ನಿನ್ನ ಜವಾಬ್ದಾರಿಯನ್ನ ಅರ್ಥೈಸಿಕೊಳ್ಳು. ಒಬ್ಬ ಸಶಕ್ತ ಆರೋಗ್ಯವಂತ ಯುವಕರಾಗಿ ಅನೇಕರಲ್ಲಿ ಜಾಗೃತಿಯನ್ನ ಮೂಡಿಸುವಂತವರಾಗಿ ಒಂದು ಶ್ರೇಷ್ಠ ಸಮಾಜವನ್ನ, ಶ್ರೇಷ್ಠ ದೇಶವನ್ನ ಕಟ್ಟೋಣ ಅಂತ ಹೇಳ್ತಾ ಇಂತಹ ಜಾಗೃತಿ ಜಾಥಾವನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಡಾಕ್ಟರ್ ಸುರೇಂದ್ರ ಬಾಬು ಅವರು ಮಾತನಾಡಿದರು. ಆಚರಣೆ ಮಾಡೋದಕ್ಕಿಂತ ಇದು ಅದರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸುವಂಥ ದಿವಸ. ಡಿಸೆಂಬರ್ 1, 1989ರಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕು ವಿಶ್ವ ಏಡ್ಸ್ ದಿನವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏಡ್ಸ್ ರೋಗ ಯಾವ ರೀತಿ ಹರಡುತ್ತದೆ ಮತ್ತು ಯಾವ ರೀತಿ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋ ಬಗ್ಗೆ ನಾವು ಹೆಚ್ಚು ಅವೇರ್ನೆಸ್ ಮೂಡಿಸಬೇಕು. ಮತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಯುವಕ ಯುವತಿಯರನ್ನು ಈ ರೋಗದಿಂದ ನಾವು ಮುಕ್ತಗೊಳಿಸಬೇಕು ಅಥವಾ ಈ ರೋಗದಿಂದ ಹೆಂಗೆ ನಾವು ಪಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಜಾಥಾಗಳನ್ನು ಮತ್ತು ಈ ರೀತಿ ಇವತ್ತು ಈ ವರ್ಷ ಕ್ಯಾಂಡಲ್ ಲೈಟ್ ಜಾಥಾವನ್ನು ಕೂಡ ನಾವು ಏರ್ಪಡಿಸ್ತೇವೆ. ಈ ಜಾಥಾ ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ, ಏಡ್ಸ್ ನಿಯಂತ್ರಣ ಘಟಕದಿಂದ ಮತ್ತು ವಿವಿಧ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಒಂದು ಮನವಿ ಮೇರೆಗೆ ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕನವರು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತಿನ ಯುವಕ ಯುವತಿಯರು ಹೆಚ್ಚಾಗಿ HIV ಮತ್ತು ಏಡ್ಸ್ಗೆ ರೋಗಕ್ಕೆ ತುತ್ತಾಗ್ತಾ ಇದ್ದಾರಂಥ ಒಂದು ವರದಿ ಪ್ರಕಾರ ನಾವು ಮುಂದಿನ ಪೀಳಿಗೆಯನ್ನು ನಾವು ಒಂದು ಸ್ವಾಸ್ಥ್ಯ ಸಮಾಜದಲ್ಲಿ ಕೊಂಡೊಯ್ಯಬೇಕಾದಂಥ ಒಂದು ನಮಗೆ ಮಹತ್ವವಾದ ಒಂದು ಗುರಿತರವಾದಂಥ ಜವಾಬ್ದಾರಿ ಇದೆ. ಹಾಗಾಗಿ
ಇವತ್ತು ನಾವು ಹೆಚ್ಚು ಅವೇರ್ನೆಸ್ ಮೂಡಿಸಿ ಈ ರೋಗದಿಂದ ಪಾರು ಮಾಡಬೇಕು. ಒಂದು ಸಲ ಈಗ ನಿಮ್ಗೆ ಗೊತ್ತಿದ್ದಂಗೆ ಏಡ್ಸ್ ರೋಗ ಬಂತಂದರೆ ಅದು ಇದುವರೆಗೆ ಅದಕ್ಕೆ ಯಾವುದು ವ್ಯಾಕ್ಸಿನ್ ಇಲ್ಲ. ಸೊ ಮನುಷ್ಯನಿಂದ ಅದು ಹೋಗೋದಿಲ್ಲ ಕೂಡ, ಕೇವಲ ಅದಕ್ಕೆ ಚಿಕಿತ್ಸೆ ಮಾತ್ರ ಇದೆ. ಅಂದರೆ ಅದು ಚಿಕಿತ್ಸೆ ಅಂದ್ರೇನು, ನಮ್ಮ ಒಂದು ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ಅಷ್ಟೇ ಚಿಕಿತ್ಸೆ ಇದೆ. ಆದರೆ ಅದು ವೈರಸ್ ನಮ್ಮ ದೇಹದಿಂದ ಹೋಗೋದಿಲ್ಲ. ಹಾಗಾಗಿ ಈಗ ರೋಗ ಬರಲಾರ್ದಂಗೆ ನೋಡ್ಕೊಂಡು ಭಾಳ ಮುಖ್ಯ. ಸೊ ಹಾಗಾಗಿ ನಾನು ಇವತ್ತು ಮುಖ್ಯವಾಗಿ ಅಕ್ಕನವ್ರನ್ನ ಕರೆಸಿದ್ದೇನೆಂದರೆ ಎಲ್ಲರಿಗೂ ಉದ್ದೇಶಿಸಿ ಈ ಮಾತಾಡಬೇಕಂತ ಅಕ್ಕನವ್ರನ್ನ ಕರೆದಿದ್ದೆ. ಅದಕ್ಕೆ ನಾನು ಹೆಚ್ಚು ಮಾತಾಡೋಂಗಿಲ್ಲ. ಈಗ ಸ್ಮಿತಾ ಅಕ್ಕನ ಎಲ್ಲರೂ ಸೆಟ್ ಆಗಿ ಸರ್. ಜಿಲ್ಲಾ ಕ್ಷಯ ಮತ್ತು ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಶಾಕೀರ್ ಮೊಯ್ನುದ್ದೀನ್, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಗಣೇಶ್, ಆಶ್ರಿತ ರೋಗಿಗಳ ನಿಯಂತ್ರಣ ಅಧಿಕಾರಿ ಸಂಧ್ಯಾ ನಾಯಕ್, ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿ ಸರೋಜಾ ಕೆ ಸೇರಿದಂತೆ ವಿವಿಧ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ರಿಮ್ಸ್ ನವೋದಯ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICU ಫೆಸಿಲಿಟಿ, CTG ಯಂತ್ರ ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8718
9236. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500 ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ. ಮೊಬೈಲ್ ನಂಬರ್ 9741687789. ನೀವು ಮನೆ ಕಟ್ಟುತ್ತಿರುವಿರಾ? ಹಾಗಾದರೆ ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಸುಡನ್ ಮತ್ತು ಗಾನಾ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. ಇವರಲ್ಲಿ ಫಸ್ಟ್ ಕ್ವಾಲಿಟಿ ಮತ್ತು ಸೆಕೆಂಡ್ ಕ್ವಾಲಿಟಿ ಉತ್ತಮ ಕಲರ್ ಇರುವಂತಹ ಟೀಕ್ ವುಡ್ ನಿಮ್ಮ ಕೈಗೆಟುಕುವ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತವೆ ಮತ್ತು ಎಲ್ಲಾ ತರಹದ ಸೈಜ್ಗಳಾದ 9×4, 8×4, 6×4, 5×3, 12 1.5, 10 1.5, 8 1.5, 6 1.5, 7 1.5, 5 1.5, 4 1.5, 3 1.5 ಇನ್ನು ಹಲವು ಸೈಜುಗಳಲ್ಲಿ ದೊರೆಯುತ್ತವೆ. ಮತ್ತೆ ತಡ, ನಿಮ್ಮ ಮನೆಯ ಬಾಗಿಲು ಕಿಟಕಿ ಸುಂದರವಾಗಿ ಕಾಣಲು ಭಾರತ್ ಟಿಂಬರಿಗೆ ಭೇಟಿ ಕೊಡಿ. ವಿಳಾಸ HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ 9686893503. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ.
SCK Convention Hall, Shekhar Nagar, IB Road, Raichur. Mobile 9483770202. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800 ರಿಂದ 1000 ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು, ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಸಂಪರ್ಕಿಸಿ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘಗಳ ಸಹಯೋಗದಲ್ಲಿ ಡಿಸೆಂಬರ್ 4ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ರೈತ ಜಾಗೃತ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟನೆ ಮುಖಂಡ ಶಿವಾರ್ಜುನ ನಾಯಕ್ ಹೇಳಿದರು. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘಗಳ ಸಹಯೋಗದಲ್ಲಿ ಡಿಸೆಂಬರ್ 4ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ರೈತ ಜಾಗೃತ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟನೆ ಮುಖಂಡ ಶಿವಾರ್ಜುನ ನಾಯಕ್ ಹೇಳಿದರು. ಸಮಾವೇಶವನ್ನು ಸಂಘಟನೆ ರಾಜ್ಯಾಧ್ಯಕ್ಷ ರೈತ ಮುಖಂಡ ಕರಬೂರು ಶಾಂತಕುಮಾರ್ ಉದ್ಘಾಟಿಸಲಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಲ್ಲೂರು ರವಿಕುಮಾರ್ ಸೇರಿದಂತೆ ಅನೇಕ ಹಿರಿಯ ರೈತ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ರೈತ ಶಿಸ್ತುಬದ್ಧ ಸಂಘಟನೆ ಅವಶ್ಯಕತೆ ಹಾಗೂ ಜಿಲ್ಲೆಯ ರೈತರ ಸಮಸ್ಯೆಗಳಾದ ಭತ್ತ ಖರೀದಿ ಕೇಂದ್ರ ಸ್ಥಾಪಿಸುವುದು, ತುಂಗಭದ್ರಾ ಎಡದಂಡೆ, ನಾರಾಯಣಪುರ ಬಲದಂಡೆ ಕಾಲುವೆಗಳ ಕೊನೆ ಭಾಗದ ರೈತರು ನೀರು ಒದಗಿಸುವುದು, ಬಗರು ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡುವುದು, ಅಕ್ರಮ ಬೀಜ, ಕ್ರಿಮಿನಾಶಕ, ಗೊಬ್ಬರ ಮಾರಾಟ ತಡೆಯುವುದು ಸೇರಿದಂತೆ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಲಿದೆ. ಜಿಲ್ಲೆಯ ರೈತರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು. ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಯಚೂರು ಜಿಲ್ಲೆ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ರೈತರ ಜಾಗೃತಿ ಸಮಾವೇಶ ಇದೇ ತಿಂಗಳು ಡಿಸೆಂಬರ್ 4 ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಜಿಲ್ಲೆಯ ರೈತರ ಸಮಸ್ಯೆ ಬಗ್ಗೆ ಶಿಸ್ತುಬದ್ಧ ಸಂಘಟನೆಯನ್ನು ಆರಂಭಿಸಲು ಚಿಂತನೆ ನಡೆಸಲಾಗಿದೆ. ಈ ಸಂಘಟನೆಯ ಉದ್ಘಾಟಿಸಲು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ರೈತರತ್ನ ಕರಬೂರು ಶಾಂತಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಲ್ಲೂರು ರವಿಕುಮಾರ್ ಆಗಮಿಸಿ ರೈತರ ಸಂಘಟನೆಯ ಅವಶ್ಯಕತೆ ಕುರಿತು ಮಾತನಾಡುತ್ತಾರೆ. ರೈತ ಜಾಗೃತ ಸಮಾವೇಶದ ಉದ್ದೇಶಗಳು: ಭತ್ತ ಖರೀದಿ ಕೇಂದ್ರ ಕೂಡಲೇ ಆರಂಭ ಮಾಡಬೇಕು, ಭತ್ತಕ್ಕೆ ಬೆಂಬಲ ಬೆಲೆಗೆ ಹೆಚ್ಚುವರಿಯಾಗಿ ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿ ಪ್ರೋತ್ಸಾಹ ನೀಡಬೇಕು, ನೀರಾವರಿ ಇಲಾಖೆಯ ನಿರ್ಲಕ್ಷ್ಯತನದಿಂದ ಕೆಳಭಾಗದ ರೈತರ ಹೊಲಗಳಿಗೆ ಸಮರ್ಪಕವಾಗಿ ನೀರು ತಲುಪಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ, ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಮತ್ತು ವೈದ್ಯರಿಲ್ಲದ ಸಮಸ್ಯೆಯಾಗುತ್ತಿದ್ದು ಪಶುಸಂಗೋಪನಾ ಇಲಾಖೆಯಿಂದ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು, ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಗಳಿಂದ ಹೈನುಗಾರಿಕೆ ಮಾಡುತ್ತಿರುವ ರೈತರಿಗೆ ವಂಚನೆ ಮಾಡುತ್ತಿದ್ದು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಯಚೂರು ಜಿಲ್ಲೆಯಾದ್ಯಂತ ಇರುವಂತಹ ಬಗರ್ ಹುಕುಂ ಸಾಗುವಳಿ ಕೃಷಿ ಜಮೀನುಗಳನ್ನು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದು ಅಂತಹ ರೈತರ ಹೆಸರಿಗೆ ಸಾಗುವಳಿ ಪತ್ರ ವಿತರಿಸಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕೃಷಿ ಭೂಮಿಗಳಲ್ಲಿ ರೈತರು ಸ್ವಂತಕ್ಕೆ ವಾಸಿಸಲು ನಿರ್ಮಿಸಿರುವ ಮನೆಗಳಿಗೆ ಈ ಸ್ವತ್ತು ನೀಡಲು ನಿಯಮಗಳನ್ನು ಸರಳೀಕರಣಗೊಳಿಸಬೇಕು. ಕೃಷಿಗಾಗಿ ಸಾಲ ಮಾಡಿ ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಅಂತಹ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರೈತರಿಗೆ ಜಮೀನಿನ ಮೇಲೆ ನೀಡುತ್ತಿರುವ ಬೆಳೆ ಸಾಲಗಳಿಗೆ ಬಡ್ಡಿ ರಹಿತ ಸಾಲವನ್ನು ನೀಡಬೇಕೆಂಬ ಒತ್ತಾಯ. ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕು. ಗ್ರಾಮೀಣ ಭಾಗಗಳಲ್ಲಿ ರೈತ ಮಹಿಳೆಯರ ಗುಂಪುಗಳಲ್ಲಿ ನೀಡಿರತಕ್ಕಂತಹ ಸಾಲಗಳನ್ನು ಸಿವಿಲ್ ಸ್ಕೋರ್ನಲ್ಲಿ ವೈಯಕ್ತಿಕ ಉಳಿತಾಯ ಖಾತೆಗಳಲ್ಲಿ ಬಾರದಂತೆ ಕೈಬಿಡಬೇಕು. ರಸಗೊಬ್ಬರ ಅಂಗಡಿಗಳಲ್ಲಿ ಕ್ರಿಮಿನಾಶಕಗಳು ಹಾಗೂ ಬೀಜಗಳು ಮತ್ತು ರಾಸಾಯನಿಕಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದು ಇದನ್ನು ತಡೆಗಟ್ಟಬೇಕು. ರೈತ ಮಕ್ಕಳಿಗೆ ಈ ಮುಂದೆ ನೀಡುತ್ತಿದ್ದ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಶಿಷ್ಯ ವೇತನ ಮರುಚಾಲನೆ ನೀಡಬೇಕು. ರಾಜ್ಯ ಸರ್ಕಾರ ರೈತರಿಗೆ ನೀಡುತ್ತಿದ್ದ ಕಿಸಾನ್ ಸಮ್ಮಾನ್ ಯೋಜನೆಯ 4,000 ರೂಪಾಯಿಗಳನ್ನು ಮತ್ತೆ ಜಾರಿ ಮಾಡಬೇಕು. ರೈತರು ಖರೀದಿಸಿರುವ ಟ್ರ್ಯಾಕ್ಟರ್ಗಳ ಮೇಲೆ ಫೈನಾನ್ಸ್ಗಳಿಂದ ಆಗುತ್ತಿರುವ ವಂಚನೆ ಮತ್ತು ಕಿರುಕುಳವನ್ನು ತಪ್ಪಿಸಬೇಕು.
ಅಕ್ರಮವಾಗಿ ರೈತರ ಜಮೀನುಗಳಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ ಬರತಕ್ಕಂಥ ಡಾಮರ್ ರಸ್ತೆಗಳ ಕಾಮಗಾರಿಗಳನ್ನು ನ್ಯಾಯಸಮ್ಮತವಾಗಿ ರೈತರಿಗೆ ಪರಿಹಾರ ನೀಡಿ ತೊಂದರೆಯಾಗದಂತೆ ಮಾಡಬೇಕು. ಸಿವಿಲ್ ಪ್ರಕರಣಗಳಲ್ಲಿ ಪೊಲೀಸರು ರೈತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ನಿಲ್ಲಿಸಬೇಕು. ಈ ಮೇಲಿನ ಎಲ್ಲ ಒತ್ತಾಯಗಳ ಬಗ್ಗೆ ಹಾಗೂ ರೈತರು ದಿನನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ರೈತರು ಸಂಘಟಿತರಾಗಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ಸ್ವಯಂ ಪ್ರೇರಿತರಾಗಿ ಸ್ವಾವಲಂಬಿಗಳಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕೆಂದು ಈ ಸಂದರ್ಭದಲ್ಲಿ ಸಂಗಮೇಶ್ ನಾಯಕ್, ರಂಗಸ್ವಾಮಿ ಒಡವಾಟಿ, ಭೀಮರಾಯ ಹೊಸ್ಮನಿ, ತಾಯಪ್ಪ ನಾಯಕ್, ಹನುಮೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರುಗಳ ಸಹಯೋಗದಲ್ಲಿ ಡಿಸೆಂಬರ್ 3 ಮತ್ತು 4ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ 2 ದಿನಗಳ ನೀನಾಸಂ ತಿರುಗಾಟ ನಾಟಕೋತ್ಸವ ಪ್ರತಿದಿನ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರುಗಳ ಸಹಯೋಗದಲ್ಲಿ ಡಿಸೆಂಬರ್ 3 ಮತ್ತು 4ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ 2 ದಿನಗಳ ನೀನಾಸಂ ತಿರುಗಾಟ ನಾಟಕೋತ್ಸವ ಪ್ರತಿದಿನ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಡಿಸೆಂಬರ್ 3ರಂದು ಭವಭೂತಿ ರಚಿಸಿರುವ ಮಾಲತಿ ಮಾಧವ ನಾಟಕ ಅಕ್ಷರ ಕೆವಿ ನಿರ್ದೇಶನದಲ್ಲಿ ಪ್ರದರ್ಶನವಾಗಲಿದೆ. ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಲಿದ್ದಾರೆ. ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಆರ್ಡಿ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ನಾಗ್ನೂರು, ವಾಣಿಜ್ಯೋದ್ಯಮಿ ಜಗದೀಶ್ ಗುಪ್ತಾ, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ಜೆಡಿಎಸ್ ಮುಖಂಡ ಎನ್ ಶಿವಶಂಕರ್ ವಕೀಲ್, ಚಲನಚಿತ್ರ ನಟ ಉರುಕುಂದಪ್ಪ, ಆರ್ಡಿಎ ಮಾಜಿ ಅಧ್ಯಕ್ಷ ಬಿ ಗೋವಿಂದ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಗೀತ ಕಲಾವಿದ ಸದಾಶಿವಪ್ಪ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ವಂಶಿ ನೃತ್ಯ ತಂಡದಿಂದ ಸಮೂಹ ನೃತ್ಯ ಪ್ರದರ್ಶನವಾಗಲಿದೆ. ಡಿಸೆಂಬರ್ 4ರಂದು ಭೀಮರಾಯ ಬಡ್ಕಮಕರ್ ರಚಿಸಿದ ಅಂಕದ ಪರದೆ ನಾಟಕ ವಿದ್ಯಾನಿಧಿ ವನರಸೆ ನಿರ್ದೇಶನದಲ್ಲಿ ಪ್ರದರ್ಶನವಾಗುತ್ತದೆ. ನಾಟಕವನ್ನು ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ರಂಗಕರ್ಮಿ ಮಲ್ಲನಗೌಡ ಇಂದೂಪುರ ವಹಿಸಲಿದ್ದಾರೆ. ರಾಮನಗೌಡ ಏಗ್ನೂರು, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಜಗದೀಶ್ ವಕೀಲ್, ಮಲ್ಲಿಕಾರ್ಜುನ ಪಾಟೀಲ್ ಎದಲದಿನ್ನಿ, ನರಸಿಂಹಲು ಮಾಡಗಿರಿ, ಬಿ ತಿಮ್ಮಾರೆಡ್ಡಿ, ವೀರೇಂದ್ರ ಪಾಟೀಲ್ ಹರವಿ, ಪ್ರವೀಣ್ ಪ್ರಭು ಶೆಟ್ಟರ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸಿಗ್ನೇಚರ್ ಡ್ಯಾನ್ಸ್ ತಂಡದವರಿಂದ ಸಾಮೂಹಿಕ ನೃತ್ಯ ಪ್ರದರ್ಶನವಾಗಲಿದೆ. ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ನೀನಾಸಂ ತಿರುಗಾಟ 2024 ತಂಡದಿಂದ ಈ ವರ್ಷ 2 ನಾಟಕಗಳನ್ನು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಪ್ರದರ್ಶಿಸಲಾಗುತ್ತದೆ. ದಿನಾಂಕ 3 ಮತ್ತು 4 ಈ ಕಾರ್ಯಕ್ರಮದ ನಾಳೆ 3/12/2024ರಂದು ಸಂಜೆ 6 ಗಂಟೆಗೆ ಮಾಲತಿ ಮಾಧವ ರಚನೆ ಭವಭೂತಿ, ಸಂಗೀತ ವಿನ್ಯಾಸ ವಿದ್ಯಾ ಹೆಗಡೆ, ಭಾರ್ಗವ್ ಕೆಎಲ್ ಮತ್ತು ಎಂಎಚ್ ಗಣೇಶ್, ಕನ್ನಡ ರೂಪ ನಿರ್ದೇಶನ ಅಕ್ಷರ ಕೆವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀ ಬಸನಗೌಡ ದತ್ತಲ್ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ರಾಯಚೂರು ಹಾಗೂ ಶ್ರೀ ರಾಜಶೇಖರ್ ರಾಮಸ್ವಾಮಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀ ದತ್ತಪ್ಪ ಸಾಗೂರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀ ಜಗದೀಶ್ ಗುಪ್ತಾ ಉಪಾಧ್ಯಕ್ಷರು ರಾಯಚೂರು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ, ಶ್ರೀ ರವೀಂದ್ರ ಜಾಲ್ದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷ ರಾಯಚೂರು, ಶ್ರೀ ಎನ್ ಶಿವಶಂಕರ್ ವಕೀಲರು ಜಿಲ್ಲಾ ಕಾರ್ಯಾಧ್ಯಕ್ಷರು ಜಾತ್ಯತೀತ ಜನತಾದಳ ರಾಯಚೂರು, ಶ್ರೀ ಉರುಕುಂದಪ್ಪ ಚಲನಚಿತ್ರ ನಟರು ಶಕ್ತಿನಗರ, ಬಿ ಗೋವಿಂದ್ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಬಿ ಬಸವರಾಜ್ ಅಧ್ಯಕ್ಷರು ಸೂರ್ಯೋದಯ ವಾಕಿಂಗ್ ಕ್ಲಬ್ ರಾಯಚೂರು, ಶ್ರೀ ವಿನೋದ್ ರೆಡ್ಡಿ ಎಂ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು, ಎಂ ಗಿರಿಯಪ್ಪ ದಿನಿ ಅಧ್ಯಕ್ಷರು ಜಿಲ್ಲಾ ಪರಿಶಿಷ್ಟ ಪಂಗಡಗಳ ನೌಕರರ ಸಂಘ ರಾಯಚೂರು, ಶ್ರೀ ಯು ನರಸರೆಡ್ಡಿ ಬಿಜೆಪಿ ಯುವ ಮುಖಂಡರು ರಾಯಚೂರು, ಶ್ರೀ ವಿಶ್ವನಾಥ್ ಪಾಟೀಲ್ ಆಲ್ಪೂರು ಗ್ರಾಮ ಪಂಚಾಯತ್ ಸದಸ್ಯರು ಕೂರ್ತುಪ್ಲಿ, ಶ್ರೀ ಬಂದಯ್ಯ ಸ್ವಾಮಿ ಮಠ ಪೊಲೀಸ್ ಇಲಾಖೆ ರಾಯಚೂರು, ಶ್ರೀ ರಮೇಶ್ ಮೂಡುದೆನ್ನಿ
ಕಾಂಗ್ರೆಸ್ ಮುಖಂಡರು ರಾಯಚೂರು ಗ್ರಾಮೀಣ ಕ್ಷೇತ್ರ, ಶ್ರೀ ಅಡಿವೀರಯ್ಯ ಸ್ವಾಮಿ ಹಿರಿಯ ರಂಗಭೂಮಿ ಕಲಾವಿದರು ಶಕ್ತಿನಗರ, ಶ್ರೀ ದೇವಣ್ಣ ಮಾಸ್ತರ್ ಬಿಚ್ಚಾಲಿ ಅಧ್ಯಕ್ಷರು ಸಪ್ತಗಿರಿ ಸಾಂಸ್ಕೃತಿಕ ಕಲಾ ಬಳಗ ಬಿಚ್ಚಾಲಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ 3ನೇ ತಾರೀಕು ನಾಳೆ ಎಎನ್ ಸದಾಶಿವಪ್ಪ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ಗೌರವ ಸನ್ಮಾನಿಸಲಾಗುತ್ತದೆ. ಅದೇ ರೀತಿ ವಂಶಿ ನೃತ್ಯ ತಂಡದವರಿಂದ ಸಮೂಹ ನೃತ್ಯ ಇರುತ್ತದೆ. ಅದೇ ರೀತಿ 4ನೇ ತಾರೀಕು ಬುಧವಾರ ಸಂಜೆ 6 ಗಂಟೆಗೆ ನಾಟಕ ಅಂಕದ ಪರದೆ, ರಚನೆ ಅಭಿರಾಮ್ ಬಡ್ಕಂಕರ್, ಕನ್ನಡಕ್ಕೆ ಜಯಂತ ಕಾಯ್ಕಿಣಿ, ನಿರ್ದೇಶನ ವಿದ್ಯಾನಿಧಿ ಬನಾರಸೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ರವಿ ಬೋಸ್ರಾಜ್ ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲನಗೌಡ ಹಿಂದೂಪುರ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ವಹಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ರಾಮನಗೌಡ ಯೋಗನೂರು ಸಮಾಜ ಸೇವಕರು ರಾಯಚೂರು, ಶ್ರೀ ಜಯಣ್ಣ ನಗರಸಭಾ ಸದಸ್ಯರು ರಾಯಚೂರು, ಶ್ರೀ ಎಚ್ ಜಗದೀಶ್ ವಕೀಲರು ಮಾಜಿ ಅಧ್ಯಕ್ಷರು ರಾಯಚೂರು ಗ್ರಾಮಾಂತರ ಭಾರತೀಯ ಜನತಾ ಪಕ್ಷ, ಮಲ್ಲಿಕಾರ್ಜುನ್ ಪಾಟೀಲ್ ಹೆದ್ದರ್ಜನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಬೆಂಗಳೂರು, ನರಸಿಂಹ ಮಾಡಿಗಿರಿ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀ ಜಿ ತಿಮ್ಮಾರೆಡ್ಡಿ ಕಾಂಗ್ರೆಸ್ ಮುಖಂಡರು ರಾಯಚೂರು, ಇನ್ನು ಮುಂತಾದವರು ಈ ಕಾರ್ಯಕ್ರಮ ಜ್ಯೋತಿ ಬೆಳೆಸುವರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಗೋವಿಂದ ರೆಡ್ಡಿ ಸರ್ಜಾಪುರ ಕವಿಗಳು ಹಾಗೂ ಹಿರಿಯ ಕಲಾವಿದರು ಇನ್ನು ಮುಂತಾದವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಶ್ರೀನಿವಾಸ್ ರಾಯಚೂರು ಸಿಗ್ನೇಚರ್ ಡ್ಯಾನ್ಸ್ ಗ್ರೂಪ್ ತಂಡದಿಂದ ಸಮೂಹ ನೃತ್ಯವಿರುತ್ತದೆ. ಎಲ್ಲ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂದು ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ರಮೇಶ್ ಸಟ್ಟಿಗೇರಿ, ರಂಗಪ್ಪ ಈ ಸಂದರ್ಭದಲ್ಲಿ ರಮೇಶ್ ಸತ್ಗೇರಿ, ರಂಗಪ್ಪ ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ವೈದ್ಯಕೀಯ ವೆಚ್ಚದ ಆರ್ಡರ್ ಅನ್ನು ಸರಳೀಕರಣಗೊಳಿಸಬೇಕು, ಇಎಸ್ಐ ಸೌಲಭ್ಯ ನೀಡಬೇಕು, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಕಾಯಂಗೊಳಿಸಿ ಕನಿಷ್ಠ ವೇತನ ಮಾಸಿಕ 31,500 ನಿಗದಿಗೊಳಿಸಬೇಕು. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ದೀರ್ಘಕಾಲ 5 ರಿಂದ 10 ವರ್ಷ ಮೇಲ್ಪಟ್ಟ ಒಂದೇ ಜಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆಯ ಮೇಲ್ವಿಚಾರಕರು ಅಧಿಕಾರಿಗಳನ್ನು ಅವರ ವಾಸ ಸ್ಥಳದಲ್ಲಿ ಇರುವ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸುವ ನಿಯಮ ಬದಲಾಯಿಸಿ ಎಲ್ಲ ಸರ್ಕಾರಿ ನೌಕರರಿಗೆ ಅನ್ವಯವಾಗುವ ರೀತಿಯಲ್ಲಿ ವರ್ಗಾವಣೆ ರೂಪಿಸಬೇಕು ಎಂದು ಮನವಿ ಮಾಡಿದರು. ಗುಜರಾತ್ ಹೈಕೋರ್ಟ್ ಕೇಂದ್ರ ಸರ್ಕಾರದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ICDS ಅಡಿಯಲ್ಲಿ 1983 ರಿಂದ 2010ರವರೆಗೆ ನಡೆಯುವ ನೇಮಕಗೊಂಡ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ನಾಗರಿಕ ಸೇವೆಗೆ ಸಮಾನವಾಗಿ ಪರಿಗಣಿಸಿ ಕನಿಷ್ಠ ವೇತನಕ್ಕೆ ಕಡಿಮೆ ಇಲ್ಲದಂತೆ ವೇತನವನ್ನು ನಿಗದಿ ಮಾಡಬೇಕು ಹಾಗೂ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಕ್ರಮವಾಗಿ ಮತ್ತು ಡಿ ದರ್ಜೆಯ ನೌಕರರನ್ನಾಗಿ ಮಾನ್ಯ ಮಾಡಬೇಕು. KPSC ಮುಖಾಂತರ ಮೇಲ್ವಿಚಾರಕಿ ಹುದ್ದೆಗೆ 2016ರಲ್ಲಿ ಪರೀಕ್ಷಾ ಬರೆದ ಅಂಗನವಾಡಿ ಕಾರ್ಯಕರ್ತರನ್ನು ದಿನಾಂಕ 18/1/2024ರಲ್ಲಿ ಹೆಚ್ಚುವರಿ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳನ್ನು ಸೇವಾ ಜ್ಯೇಷ್ಠತೆ ಮೇರೆಗೆ ನೇಮಕಾತಿ ಮಾಡಬೇಕೆಂದು ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ DA ಹೆಚ್ಚಳ ಮಾಡಬೇಕು. ಈ ಸೌಲಭ್ಯವನ್ನು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುವವರೆಗೂ ವಿಸ್ತರಿಸಬೇಕು. ಖಾಲಿ ಹುದ್ದೆಗಳನ್ನು 3 ರಿಂದ 4 ತಿಂಗಳ ಒಳಗೆ ಭರ್ತಿ ಮಾಡಬೇಕು. ಪ್ರಭಾರ ನಿರ್ವಹಿಸುವವರಿಗೆ ಪ್ರಭಾವರ ಭತ್ಯೆಯನ್ನು ವೇತನದ ಅರ್ಧದಷ್ಟು ವೇತನ ಅನುಗುಣವಾಗಿ ಹೆಚ್ಚಿಸಬೇಕು. ನಿವೃತ್ತರಾಗುವವರೆಗೆ ಕನಿಷ್ಠ 10,000 ಮಾಸಿಕ ಪಿಂಚಣಿ ನೀಡಬೇಕೆಂದು ಮನವಿ ಮಾಡಿದರು. ಅಂಗನವಾಡಿ ಕೇಂದ್ರಗಳಿಗೆ ಏಪ್ರಿಲ್ ತಿಂಗಳಲ್ಲಿ 1 ತಿಂಗಳು ರಜೆ ವಿಸ್ತರಿಸಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕರ ಹೋರಾಟಕ್ಕೆ ಹೆದರುವುದಿಲ್ಲ ಹೋರಾಟಕ್ಕೆ ಬೆಳಗಾವಿ ಚಲೋ ಯಶಸ್ವಿಯಾಗಲಿ. ಬೆಳಗಾವಿ ಚಲೋ ಯಶಸ್ವಿಯಾಗಲೇಬೇಕು. 6ನೇ ಗ್ಯಾರಂಟಿ ಬೇಕೇ ಬೇಕು. ಸುಳ್ಳು ಹೇಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸುಳ್ಳು ಹೇಳಿರುವ ಚುನಾವಣೆ ಸಂದರ್ಭದಲ್ಲಿ ಘೋಷಿಸಿದಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000
ಸಹಾಯಕರಿಗೆ 10,000 ಗೌರವಧನ ಹೆಚ್ಚಿಸುವುದು. ನಿವೃತ್ತಿಯಾದವರಿಗೆ 3 ಲಕ್ಷ ಇಡಿಗಂಟು 6ನೇ ಗ್ಯಾರಂಟಿ ಜಾರಿ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗ್ರ್ಯಾಚ್ಯುಯಿಟಿ ಪಡೆಯಲು ಅರ್ಹರು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು ಅದನ್ನು ಜಾರಿಗೊಳಿಸಬೇಕು. ಹಿಂದಿನ ಸರ್ಕಾರ 1/4/2023ರಿಂದ ನಿವೃತ್ತಿಯಾದವರಿಗೆ ಗ್ರ್ಯಾಚ್ಯುಯಿಟಿ ನೀಡಬೇಕೆಂದು ಆದೇಶವನ್ನು ನೀಡಿದೆ. ಅದನ್ನು ಮಾರ್ಪಡಿಸಿ ನಿವೃತ್ತರಾದ ಎಲ್ಲರಿಗೂ ಅನ್ವಯವಾಗುವಂತೆ ಆದೇಶ ನೀಡಬೇಕು. ತೀವ್ರ ಸ್ವರೂಪದ ಕಾಯಿಲೆಗಳಿಗೆ ತುತ್ತಾಗಿರುವ ಅನಾರೋಗ್ಯ ಪೀಡಿತರಾದವರಿಗೆ 3 ಲಕ್ಷ ಧನ ಸಹಾಯ ಮಾಡಬೇಕು. ನಿವೃತ್ತಿಗೆ ಅವಕಾಶ ನೀಡುವಂತೆ ಇಂದಿನ ಬಜೆಟ್ನಲ್ಲಿ ಘೋಷಿಸುವಂತೆ ಜಾರಿ ಮಾಡಬೇಕು. ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಸಹಾಯಕಿಯರನ್ನು ನೇಮಿಸಬೇಕು ಹಾಗೂ ಗೌರವಧನ ಹೆಚ್ಚಿಸಬೇಕು. ಅಂಗನವಾಡಿ ಕೇಂದ್ರಗಳ ಸ್ವಚ್ಛತೆ ಮತ್ತು ಸಭೆಗಳ ನಿರ್ವಹಣೆ ಮಾಡುವ ಸಾದಿಲ್ವಾರು ಹಣ ಹೆಚ್ಚಿಸಬೇಕು ಹಾಗೂ ಕಳೆದ 2 ವರ್ಷಗಳ ಬಾಕಿ ಇರುವ ಸಾದಿಲ್ವಾರು ಪೈಕಿ ECCD ಪುಸ್ತಕ ನಿರ್ವಹಣೆ ವೆಚ್ಚವನ್ನು ಬಿಡುಗಡೆ ಮಾಡಬೇಕು. ರಾಜ್ಯದಾದ್ಯಂತ ಅಂಗನವಾಡಿ ಕೇಂದ್ರಗಳಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಊಟದ ತಟ್ಟೆಗಳಿಲ್ಲ, ಲೋಟಗಳಿಲ್ಲ, ಮಲಗುವ ಜಮಖಾನೆಗಳಿಲ್ಲ, ಟೇಬಲ್ಗಳಿಲ್ಲ, ಆಟದ ಸಾಮಗ್ರಿಗಳಿಲ್ಲ, ಕಪಾಟುಗಳಿಲ್ಲ, ರಿಜಿಸ್ಟರ್ಗಳನ್ನು ನೀಡಲು ಅಲ್ಮಾರಗಳಿಲ್ಲ. ಅವೆಲ್ಲವುಗಳನ್ನು ಪೂರೈಸಬೇಕೆಂದು ಒತ್ತಾಯಿಸುತ್ತೇವೆ. ಅವುಗಳನ್ನು ವಾಪಸ್ ಪಡೆದುಕೊಳ್ಳುವಂತೆ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದು, ಈ ಅಧಿವೇಶನದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಂಡು ಕಳಪೆ ಸೀರೆಗಳನ್ನು ವಾಪಸ್ ಪಡೆಯಲು ಒತ್ತಾಯಿಸಿ. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷೆ ಸುಲೋಚನಾ ಬೆಳವಾಟ, ಕಾರ್ಯದರ್ಶಿ ಲಲಿತಾ ಸಾಲಿ, ಲೀಲಾ, ಚೆನ್ನಮ್ಮ, ಗಿರಿಜಮ್ಮ, ಆದಿಲಕ್ಷ್ಮಿ, ಪುಷ್ಪಾವತಿ, ಖಾಜಾ ಬಿ ಶರಣಮ್ಮ, AATUC ಮುಖಂಡ DH ಕಂಬಳಿ ಸೇರಿದಂತೆ ಅನೇಕರಿದ್ದರು. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡ ಅಗ್ನಿಕುಂಡ ಪ್ರವೇಶ ಕಾರ್ಯಕ್ರಮದಲ್ಲಿ ಭಕ್ತರು ಭಕ್ತಿ ಭಾವದಿಂದ ಅಗ್ನಿಕುಂಡ ಪ್ರವೇಶ ಮಾಡಿದರು. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡ ಅಗ್ನಿಕುಂಡ ಪ್ರವೇಶ ಕಾರ್ಯಕ್ರಮದಲ್ಲಿ ಭಕ್ತರು ಭಕ್ತಿ ಭಾವದಿಂದ ಅಗ್ನಿಕುಂಡ ಪ್ರವೇಶ ಮಾಡಿದರು. ನಗರದ ವೀರಭದ್ರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ವೀರಭದ್ರೇಶ್ವರ ಮೂರ್ತಿಗೆ ಕಿಲ್ಲೇರ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕಿಲ್ಲೆ ಬೃಹನ್ಮಠದ ಮೂಲಕ ವರದಕಟ್ಟೆ ಬಸವೇಶ್ವರ ದೇವಸ್ಥಾನದಿಂದ ಕಲಕೋಟೆ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಸಕಲ ವಾದ್ಯಗಳೊಂದಿಗೆ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಿದರು. ಸ್ವಾಮೀಜಿಯಿಂದ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವಚನ ನೀಡಿದರು. ಸೋಮವಾರ ರಾತ್ರಿ 12 ಗಂಟೆಗೆ ಕಲಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ಮತ್ತು ವಿಶೇಷ ಪುರವಂತಿಕೆ ಸೇವೆಯನ್ನು ಚಿಂಚೋಳಿ ಅವರಿಂದ ನಡೆಸಿಕೊಟ್ಟರು. ಸೋಮವಾರ ಬೆಳಗಿನ ಜಾವದಲ್ಲಿ ಹಮ್ಮಿಕೊಂಡ ಅಗ್ನಿ ಪ್ರವೇಶದಲ್ಲಿ ಸಕಲ ಭಕ್ತಾದಿಗಳು ಭಾಗವಹಿಸಿ ತಮ್ಮ ಇಷ್ಟಾರ್ಥವನ್ನು ಸಮರ್ಪಿಸಿದರು. ವಿಶೇಷವಾಗಿ ಉರಿ ನೇತ್ರಧಾರಿಗಳ ಪುರವಂತಿಕೆ ಸೇವೆ ನಡೆಯಿತು. ವಾಸಗೈದಂತ ನಮ್ಮ ಶ್ರೀ ವೀರಭದ್ರ ದೇವರು ಹುಲುರಿ ಬಾಪುರೆ ದೇವರ ಗಂಡ ಜಗದೊಳಗೆ ಆತನು ಅತಿ ಉದ್ದಂಡ ಆರಿಸಿ ಬಂದನು ದಕ್ಷ ಬ್ರಹ್ಮನ ವೃಂದ ನಿಂತಪ್ಪ ಕೆಂಚಡೆಯ ಉರಿ ನೇತ್ರದಿಂದ ಉದ್ಭವಿಸಿದಪ್ಪ ನಮ್ಮ ಹೊರಗುರು ಶ್ರೀ ವೀರಭದ್ರ ಅಭಿನವಗೆ ರುದ್ರ ಕರುಣಾ ಸಮುದ್ರ.
ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ದರೂರ್ ಬಸವರಾಜ್ ಪಾಟೀಲ್, ದೇವಸ್ಥಾನ ಅರ್ಚಕ ರಾಚಯ್ಯ, ಸುರೇಶ್ ಸ್ವಾಮಿ, ಶಿವಕುಮಾರ್ ತುಪ್ಪದ್, ರಮೇಶ್ ರಾಮಲಿಂಗಪ್ಪ, ಚಂದ್ರಶೇಖರ್ ಬುಕ್ಕಿಟ್ಟು, ಗಟ್ಟಿನ ಶರಣ, ಶಿವು, ಶರಬೇಂದ್ರ, ಸಿದ್ದು, ಸಿದ್ದಯ್ಯ, ರವಿ ಬಿಂದಲಬಾವಿ, ಗೌರಿಶಂಕರ್, ಗೋವಿಂದಪ್ಪ, ರಾಮಾಂಜನೇಯ ಸೇರಿದಂತೆ ಅನೇಕ ಮಹಿಳೆಯರು, ಭಕ್ತರು ಭಾಗವಹಿಸಿದರು. ಗಬ್ಬೂರು ನಾಡ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸದೆ ಅಗೌರವ ತೋರಿದ ಅಧಿಕಾರಿಗಳನ್ನು ಅಮಾನತ್ ಮಾಡಿ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಗಬ್ಬೂರು ನಾಡ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸದೆ ಅಗೌರವ ತೋರಿದ ಅಧಿಕಾರಿಗಳನ್ನು ಅಮಾನತು ಮಾಡಿ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ನಾಡ ಕಚೇರಿಯಲ್ಲಿ ಅಧಿಕಾರಿಗಳು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ. ಈ ಕುರಿತು ದೇವದುರ್ಗ ತಹಸೀಲ್ದಾರರಿಗೆ ದೂರು ನೀಡಲಾಗಿದೆ. ದೂರು ನೀಡಿದರೂ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದನ್ನು ಖಂಡಿಸಿದರು. ಸರ್ಕಾರದ ಎಲ್ಲ ಇಲಾಖೆ, ಶಾಲಾ ಕಾಲೇಜು, ಸಂಘ ಸಂಸ್ಥೆಗಳು ಸೇರಿದಂತೆ ಅನೇಕ ಕಡೆಗಳಲ್ಲಿ ರಾಜ್ಯೋತ್ಸವ ಆಚರಿಸಲು ಆದೇಶಿಸಿದ್ದರೂ ಗಬ್ಬೂರು ನಾಡ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಗಬ್ಬೂರು ನಾಡ ಕಚೇರಿ ಉಪ ತಹಸೀಲ್ದಾರ್ ಬಸವರಾಜ್ ಮತ್ತು ಸಿಬ್ಬಂದಿಗಳು ಅಂದು ಕಚೇರಿಯಲ್ಲಿ ರಾಜ್ಯೋತ್ಸವ ಆಚರಿಸದೆ ಅಗೌರವ ತೋರಿದ್ದು ಕೂಡಲೇ ಅಂತಹ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಹಾಗೂ ದೂರು ನೀಡಿದರೂ ನಿರ್ಲಕ್ಷ್ಯ ವಹಿಸಿದ ತಹಸೀಲ್ದಾರ್ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿ ಕಾರ್ಯಾಲಯ ರಾಯಚೂರು ಇವರಲ್ಲಿ ಮಾನ್ಯರೇ, ವಿಷಯ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ನಾಡ ಕಾರ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸದೆ ಈ ಒಂದು ಮಹಾನ್ ಕಾರ್ಯಕ್ರಮಕ್ಕೆ ಅಗೌರವ ತೋರಿದ ಮತ್ತು ತಹಸೀಲ್ದಾರರು ದೇವದುರ್ಗ ಇವರಿಗೆ ದೂರು ಸಲ್ಲಿಸಿದರೂ ಕ್ರಮ ಜರುಗಿಸದೇ ಇರುವ ಅಧಿಕಾರಿಗಳನ್ನು ಮೊದಲು ಅಮಾನತು ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ಪ್ರಕರಣ ದಾಖಲಿಸುವ ಕುರಿತು ಉಲ್ಲೇಖ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ದೇವದುರ್ಗ ಇವರ ದೂರು ಸಂಖ್ಯೆ ದಿನಾಂಕ 4/11/2024 ದೂರು ಕೊಡಲಾಗಿತ್ತು. ಕನ್ನಡ ರಾಜ್ಯೋತ್ಸವ ನಾಡಹಬ್ಬವಾಗಿದ್ದು ಅಂದು ಮಕ್ಕಳ ಸೇರಿದಂತೆ ನಾಡಿನ ಸಮಸ್ತ ಜನತೆ ಈ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದು, ಈ ಕಾರ್ಯಕ್ರಮಕ್ಕೆ ರಾಜವಂಶಸ್ಥರು ಸೇರಿದಂತೆ ಸರ್ಕಾರವು ಕೂಡ ಒಂದು ವಾರಕ್ಕಿಂತ ಮೊದಲು ಸಿದ್ಧತೆ ಮಾಡಿಕೊಂಡು ಆಯಾ ಜಿಲ್ಲಾ, ತಾಲೂಕು, ಹೋಬಳಿ, ಗ್ರಾಮಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಕನ್ನಡಾಂಬೆಯ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡಿಕೊಂಡು ನೆಲೆಯುವರು. ವಿದ್ಯಾರ್ಥಿಗಳಿಂದ ಕವಾಯಿತು, ನಾಡಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸುತ್ತಾ ಬಂದಿರುವುದು ಮತ್ತು ಸರ್ಕಾರ ಅಂದು ರಜಾ ದಿನವನ್ನು ಘೋಷಣೆ ಮಾಡಿ ಎಲ್ಲ ವರ್ಗದ ಅಧಿಕಾರಿಗಳನ್ನು ತಮ್ಮ ತಮ್ಮ ಕಾರ್ಯಾಲಯದ ಮುಂದೆ ಈ ದಿನಾಚರಣೆಯನ್ನು ಆಚರಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಆಗಿದೆ. ಇದಕ್ಕಾಗಿ ಬೇರೆ ಯಾರಿಂದಲೂ ಪರಮಾನು ಇಲ್ಲವೇ ಆದೇಶ ಅವಶ್ಯಕತೆ ಇರುವುದಿಲ್ಲ. ಇಂತಹ ನಾಡ ಹಬ್ಬವನ್ನು ಮರೆತು ಮೋಜು ಮಸ್ತಿಯಲ್ಲಿ ಇರುವ ಗಬ್ಬೂರು ಉಪ ತಹಸೀಲ್ದಾರ್ ಆದಂತಹ ಶ್ರೀ ಬಸವರಾಜ್ ಮತ್ತು ಈ ಕಾರ್ಯಾಲಯದ ಸಿಬ್ಬಂದಿಗಳು ಕನಿಷ್ಠ ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿರುವುದಿಲ್ಲ, ಧ್ವಜಾರೋಹಣ ಮಾಡಿರುವುದಿಲ್ಲ. ಇದೊಂದು ರಾಜ್ಯಕ್ಕೆ ಬಗೆದ ಅವಮಾನ ಎಂದು ಇದನ್ನು ಖಂಡಿಸುವುದು ಸಹಜವಾಗಿದೆ. ಈ ಹಿನ್ನೆಲೆಯಲ್ಲಿ ದೇವದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ದೇವದುರ್ಗ ವತಿಯಿಂದ ದೂರು ಸಲ್ಲಿಸಲಾಗಿದೆ. ಆದರೆ ತಹಸೀಲ್ದಾರರು ಯಾವುದೇ ಕ್ರಮ ಜರುಗಿಸುವುದಿಲ್ಲ. ಕೇವಲ ಔಪಚಾರಿಕವಾಗಿ ಒಂದು ಕಾರಣ ಕೇಳುವ ನೋಟಿಸ್ ಜಾರಿ ಮಾಡಿದ್ದಾರೆ ಅಷ್ಟೇ ಹೊರತು ಅದರ ಬದಲಾಗಿ ಬೇರೆ ಯಾವುದೇ ಕ್ರಮ ಜರುಗಿಸುವುದಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಶ್, ವಿವಿಧ ತಾಲೂಕು ಅಧ್ಯಕ್ಷರಾದ ನಂದಪ್ಪ ಪಿ ಮಡ್ಡಿ, ಜಿಲಾನಿ ಪಾಷಾ, ದುರ್ಗರಾಜ್ ವಟ್ಗಲ್, ಲಕ್ಷ್ಮಣ್ ಭೋವಿ, ಡಿ ಬಸವನಗೌಡ, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಭಜಂತ್ರಿ, ಗುರುನಾಥ್ ರೆಡ್ಡಿ, ಬಸವರಾಜ್, ಬಸಣ್ಣ, ಬಂಡೇಶ್ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ಪಟ್ಟಣದ ಅಂಬಾಭವಾನಿ ದೇವಸ್ಥಾನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಸಂಗೀತ ಶಿಕ್ಷಕರ ಬಳಗ ಈ ಸಂಘಗಳ ಸಹಯೋಗದಲ್ಲಿ ದತ್ತನಿಧಿ ಹಾಗೂ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇವದುರ್ಗ ಪಟ್ಟಣದ ಅಂಬಾಭವಾನಿ ದೇವಸ್ಥಾನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಸಂಗೀತ ಶಿಕ್ಷಕರ ಬಳಗ ಈ ಸಂಘಟನೆಗಳ ಸಹಯೋಗದಲ್ಲಿ ದತ್ತನಿಧಿ ಹಾಗೂ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಮಾತನಾಡಿದ ದೇವದುರ್ಗ ಪ್ರಥಮ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಮುನಿಯಪ್ಪ ನಾಗೋಲಿ ಅವರು ಹೇಳಿದರು. ವಚನ ಸಾಹಿತ್ಯ ಜಗತ್ತಿನ ಶ್ರೇಷ್ಠ ಸಾಹಿತ್ಯವಾಗಿದ್ದು ಸರ್ವಕಾಲಕ್ಕೂ ಮಾನವನ ಬದುಕಿನ ಮೌಲ್ಯಗಳಿಗೆ, ಆದರ್ಶಗಳಿಗೆ ದಾರಿದೀಪವಾಗಿದೆ ಎಂದು ಹೇಳಿದರು. ಕಾಯಕ ಯೋಗಿಗಳ ಸಾಹಿತ್ಯವಾಗಿದ್ದು ಇಂದಿನ ಯುವ ಪೀಳಿಗೆಗಳು, ಯುವ ಬರಹಗಾರರು ಈ ಸಾಹಿತ್ಯವನ್ನು ಉಳಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೆಂದು ಹೇಳಿದರು. ಶರಣ ಸಾಹಿತ್ಯ ಮತ್ತು ವಚನ ಸಾಹಿತ್ಯವು ಉಳಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಇವರಿಗೆ ಸಲ್ಲುತ್ತದೆ. ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು.
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶರಣಯ್ಯ ಹಿರೇಮಠ್ ಪ್ರಾಚಾರ್ಯರು, ಮಸರಕಲ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ನಾಡಿನ ಸಂಗೀತ ಕ್ಷೇತ್ರದ ದಿಗ್ಗಜರು. ನಾಡಿನಾದ್ಯಂತ ಅನೇಕ ಶಿಷ್ಯ ಭಾಗವನ್ನು ಹೊಂದಿದ್ದು ಇವರು ಸಂಗೀತ ಅಮೋಘ ಮತ್ತು ಅವಿಸ್ಮರಣೀಯವಾದುದು. ಇಂತಹ ವ್ಯಕ್ತಿಗಳು ಪುಣ್ಯ ಸ್ಮರಣೆ ಮಾಡುವುದು ಅರ್ಥಪೂರ್ಣವಾಗಿದೆ ಹಾಗೂ ಸಂಗೀತ ವಿದ್ಯೆಯಾಗಿದ್ದು ಅದನ್ನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಲಿಯಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವೆಂಕಟೇಶ್ ದೊರೆ ತೆಗ್ಗಿನಹಾಳ ಮಾತನಾಡಿ, ಸಂಗೀತವನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಹಾಗೂ ಕನ್ನಡ ಭಾಷೆಯ ಅಭಿಮಾನ ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಇದೇ ವೇದಿಕೆಯಲ್ಲಿ 69ನೇ ಕನ್ನಡದ ರಾಜ್ಯೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರ ಚಿತ್ರಕಲೆ ಮಹಾಮುನಿ ತಬಲಾ ವಾದಕರಾದ ಈರಣ್ಣ ಹೂಗಾರ್, ಯತೀಶ್ ಮಠಪತಿ, ಪಂಡಿತ್ ಮಾರುತಿ ಗವಾಯಿಗಳು, ಲಿಂಗಸುಗುರು ಹೊನ್ನಲಿಂಗ, ರುದ್ರಾಕ್ಷಿ ಶರಣಬಸಯ್ಯ ಹಿರೇಮಠ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಾಗಿರೆಡ್ಡಿ ಹೂಗಾರ್, ಭೀಮಣ್ಣ ಭಜಂತ್ರಿ, ಹನುಮಯ್ಯ ಪೀಲಿಗುಡ್ಡ, ಮಾರುತಿ ಗವಾಯಿಗಳು, ಶರಣಬಸಯ್ಯ ಹಿರೇಮಠ್ ಸೇರಿದಂತೆ ಸಂಗೀತ ಶಿಕ್ಷಕರ ಬಳಗದಿಂದ ಸಂಗೀತ ಕಾರ್ಯಕ್ರಮ ನಡೆಸಲಾಯಿತು. ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾಹಿತ್ಯ ಆಸಕ್ತರಿಂದ ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಪ್ರೇಮಿಗಳು, ಸಾಹಿತ್ಯ ಆಸಕ್ತರು, ಸಾಹಿತಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು, ದತ್ತಿದಾನಿಗಳಾದ ಆದಿ ಕಮಲಮ್ಮ, ಮಹೇಶ್ ಬಳೆ, ಅಂಬಿಕಾ, ಎಸ್ ಗುಡ್ಡದಿನಿ ಸೇರಿದಂತೆ ಮಲ್ಲಯ್ಯ ಸ್ವಾಮಿ ಹಿರೇಮಠ್, ಅಂಜಳ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಎಚ್ ಶಿವರಾಜ್ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಯಾದ ಮಹೇಂದ್ರ ಮೈತ್ರಿ ವಂದನಾರ್ಪಣೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಚ್ಐವಿ ತಡೆಯುವ ಕುರಿತು ಜಾಗೃತಿ ಅಗತ್ಯ. ನ್ಯಾಯಾಧೀಶ ಎಚ್ಎ ಸಾತ್ವಿ. ಒಳ ಮೀಸಲು ಜಾರಿಗೆ ವಿಳಂಬ, ಶೀಘ್ರದಲ್ಲಿ ವರ್ಣದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ. ದೇವರಾಜ್. ನಗರದ ನೀರ್ಬಾವಿ ಕುಂಟ ಕೆರೆ ಸರ್ವೆ, ನಿವಾಸಿಗಳ ತೆರವುಗೊಳಿಸುವ ಮುನ್ನ ಸಣ್ಣ ನೀರಾವರಿ ಸಚಿವರು ಗೊಂದಲ ನಿವಾರಿಸಲಿ. ಯುವಾಂಜನೇಯ. ವಿಶ್ವ ಏಡ್ಸ್ ದಿನದ ಅಂಗವಾಗಿ ಕ್ಯಾಂಡಲ್ ಲೈಟ್ ಜಾಥಾ. ಡಿಸೆಂಬರ್ 4ರಂದು ಜಿಲ್ಲಾ ರೈತರ ಸಮಾವೇಶ. ಕುರುಬೂರು ಶಾಂತಕುಮಾರ್ ಆಗಮನ. ಶಿವಾರ್ಜುನ ನಾಯಕ್. ಮೂರು ಮತ್ತು 4ರಂದು ನಿನಾಸಂ ತಿರುಗಾಟ ನಾಟಕ ಪ್ರದರ್ಶನ. ರಂಗಸ್ವಾಮಿ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ, ಅಗ್ನಿಕುಂಡ ಪ್ರವೇಶ, ಭಕ್ತಿ ಭಾವ ಮೆರೆದ ಭಕ್ತರು. ರಾಜ್ಯೋತ್ಸವ ಆಚರಿಸದೆ ಅಗೌರವ, ಗಬ್ಬೂರು ನಾಡ ಕಚೇರಿ ಅಧಿಕಾರಿ ಅಮಾನತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ಮತ್ತು ವಚನ ಸಾಹಿತ್ಯ ಸರ್ವಕಾಲಕ್ಕೂ ಶ್ರೇಷ್ಠ ಸಾಹಿತ್ಯ, ಉಪನ್ಯಾಸಕ ಮುನಿಯಪ್ಪ ನಾಗೋಲಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಅದಿತಿ ಹಾಸ್ಪಿಟಲ್ ಅಂಡ್ ಐವಿಎಫ್ ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಎಂಬಿಬಿಎಸ್, ಎಂಎಸ್, ಒಬಿಜಿ, ಡಿಎನ್ಬಿ, ಒಬಿಜಿ ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಆರ್ಆರ್ ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB Jewel Palace. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.